स्वानुभूतेकमानाय नमः शान्ताय तेजसे शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम्। श्रीमज्जगद्गुरो शिवानन्दादारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्पराम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ತತ್ವವೇತ್ತರ ಚರಣಾರವಿಂದಗಳಲ್ಲಿಯೂ ಕೂಡ ಕೊಡಮಾಡುತ್ತ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ತತ್ಸ್ವರೂಪರೇ ಆದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾಡೂರಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಶ್ರೀಮದ್ ನಿಜಗುಣ ಶಿವಯೋಗಿಗಳವರ ಚರಣಾರವಿಂದಗಳಲ್ಲಿ ಹಣೆಮಣಿದು ಉಪಸ್ಥಿತ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣುಗಳು. ಪೂರ್ವಸೂತ್ರದಲ್ಲಿ ಯೋಗಿ ಕರ್ಮತ್ರಯವನು ಪೇಳುವ ವಿಧಿಯಿಂದೆ ನೀಗಿ ನಿರ್ಮಲ ಮುಕ್ತಿ ಒಡೆವನು ಅನ್ನುವಂತಹ ಸೂತ್ರದಲ್ಲಿ ಈಗಾಗಲೇ 3 ನುಡಿಗಳ ಅರ್ಥಗಳನ್ನು ತಿಳ್ಕೊಂಡು ಬಂದಿದ್ದೇವೆ. ಪೂರ್ವ ಪ್ರವಚನದಲ್ಲಿ 4ನೇ ನುಡಿಯ ಅರ್ಥ, ಆರಬ್ಧ ಕರ್ಮವಿದನು ಯೋಗಿ ಭೋಗಿಸಿ ತೀರಿಸುವನು ಚಿಂತೆ ಒಡೆಯದೆ ಆರಯ್ಯೆ ಸುಖ ದುಃಖ ಮಿಶ್ರ ರೂಪಿಂದೆ ನಿವಾರಿಸಬಾರದು ಆರ್ಗಯುಂ ಅದು. ಈ ನುಡಿಯ ವಿಚಾರವನ್ನು ಏನಂತಾರೆ, ಪ್ರಾರಬ್ಧ ಕರ್ಮವನ್ನು ಊಟ ಮಾಡಿಯೇ ತೀರಿಸಬೇಕು, ಅನುಭವಿಸಿಯೇ ತೀರಿಸಬೇಕು, ಬೇರೆಯ ಮಾರ್ಗದಿಂದ ಪ್ರಾರಬ್ಧ ಕರ್ಮವನ್ನು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ನುಡಿಯ ಒಟ್ಟು ಅಭಿಪ್ರಾಯ. ಆರಬ್ಧ ಕರ್ಮ ಅಂದರೆ ಈ ಶರೀರ ಬರುವುದಕ್ಕೆ ಕಾರಣವಾಗಿರುವ ಕರ್ಮ ಸಮೂಹದಲ್ಲಿ ಯಾವುದು ಫಲವನ್ನು ಕೊಡುವುದಕ್ಕೆ ಉನ್ಮುಖವಾಗಿದೆಯೋ ಅದು ಕೂಡ ಪೂರ್ವ ಪ್ರವಚನದಲ್ಲಿ ಮಾನವ ಜನ್ಮ ಬರುವುದಕ್ಕೆ ಪುಣ್ಯ ಪಾಪಗಳೆರಡೂ ಸಮಾನವಾಗಿ ಉನ್ಮುಖ ಆಗಿರಬೇಕು ಅನ್ನುವಂಥ ವಿಷಯವನ್ನು ಹೇಳ್ಕೊಂಡು ಬಂದಾಗಿದೆ. ಪುಣ್ಯ ಪಾಪ ಸಕಲರಿಗೂ ಸಮಾನ ಸುಖ ದುಃಖ ಇದೆ. ದುಃಖದ ವೈಚಿತ್ರ್ಯ, ಸುಖದ ವೈಚಿತ್ರ್ಯ. ದುಃಖವೆಲ್ಲವೂ ಒಂದೇ ಥರ ಇಲ್ಲ, ಸುಖವೆಲ್ಲವೂ ಒಂದೇ ಥರ ಇಲ್ಲ, ವೈಚಿತ್ರ್ಯ ಇದೆ. ಆ ವೈಚಿತ್ರ್ಯ ಇರುವುದರಿಂದ ಅವರವರ ಸುಖ ದುಃಖಗಳು ಅವರವ್ರಿಗೆ ಇದ್ದೇ ಇರ್ತಾವೆ. ರಾಜನಾಗಿರ್ಬೋದು, ಒಬ್ಬ ಅಂಕನಾಗಿರ್ಬೋದು, ಅವರವರ ಸುಖ ದುಃಖಗಳು ಅವರವರಿಗೆ ಇದ್ದೇ ಇರುತ್ತವೆ ಅಂತ ವೈಚಿತ್ರ್ಯವನ್ನು ಒಪ್ಪಿಕೊಂಡಾಗ ಈ ಜಗತ್ತಿನ ವ್ಯವಸ್ಥೆ ಹೊಂದಗಡೆ ಆಗ್ತದೆ. ಸುಖ ದುಃಖ ಪುಣ್ಯ ಪಾಪಗಳಲ್ಲಿ ವೈಚಿತ್ರ್ಯವನ್ನು ಒಪ್ಪಿಕೊಳ್ಳದೆ ಹೋದರೆ ಲೋಕದ ವ್ಯವಹಾರ ಹೊಂದಗಡೆ ಆಗೋದಿಲ್ಲ. ಆದುದರಿಂದ ಮಾನವ ಜನ್ಮ ಬರಬೇಕಾದರೆ ಪುಣ್ಯ ಪಾಪ ಎರಡೂ ಸಮಾನವಾಗಿರಬೇಕು ಅನ್ನುವುದನ್ನು ಅಂಗೀಕಾರ ಮಾಡ್ತೇವೆ. ರಾಜನಿಗೂ ದುಃಖ ಇದೆ, ಇಲ್ಲಂತ ಯಾರು ಹೇಳ್ತಾರೆ? ರಾಜನಿಗೂ ದುಃಖ ಇದೆ, ಸೇವಕನಿಗೂ ದುಃಖ ಇದೆ. ಈಗ ಯೋಗಿ ಆದವನು ಕೂಡ ಅದನ್ನು ಬೇರೆ ರೀತಿಯಿಂದ ತೀರಿಸಲಿಕ್ಕೆ ಬರುವುದಿಲ್ಲ ಅಂತ ಬರೀತಾರೆ. ಆರಬ್ಧ ಕರ್ಮವು ಇದನು. ಆರಬ್ಧ ಕರ್ಮ ಅಂದ್ರೆ ಗೊತ್ತಾಯ್ತು, ಈ ಶರೀರಕ್ಕೆ ಕಾರಣವಾಗಿರುವ ಕರ್ಮ, ಈ ಶರೀರ ಬರುವುದಕ್ಕೆ ಕಾರಣವಾಗಿರುವ ಕರ್ಮ. ಯೋಗಿ ಉನ್ನತ ಮಟ್ಟದ ಸಾಧಕನಾಗಿದ್ದರು, ತತ್ವಜ್ಞಾನಿಯಾಗಿದ್ದರು, ಎರಡು ಕೂಡಿಸೋನು ಇಲ್ಲಿ. ಯೋಗಿ ಭೋಗಿಸಿ ತೀರಿಸುವನು. ಸಾಧಕನಾಗಿದ್ದರೆ ಭೋಗಿಸಲೇಬೇಕು, ಅದು ನಿಶ್ಚಯ. ಒಂದು ವೇಳೆ ತತ್ವಜ್ಞಾನಿಯಾಗಿದ್ದರೆ ಆತನು ನಿಮ್ಮಗಳಿಗೆ ಪ್ರಾರಬ್ಧ ಕರ್ಮದ ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದಾನೆ ಅಂತ ಕಾಣ್ತದೆ. ನಿಮ್ಗೆ ಕಾಣ್ತದೆ, ಆದರೆ ಅವನಿಗೆ ಕಾಣೋದಿಲ್ಲ.
ಅವನಿಗೆ ಯಾಕೆ ಕಾಣೋದಿಲ್ಲ ಅಂದ್ರೆ ಅವನು ತತ್ವವೇತ್ತಾನಾಗಿದ್ದಾನೆ, ಶರೀರಕ್ಕಿಂತ ಭಿನ್ನನಿದ್ದಾನೆ, ಸಾಕ್ಷಿಯಾಗಿದ್ದಾನೆ. ಅದು ತನ್ನ ಸುಖ ದುಃಖಗಳಿಗೆ ಕಾರಣವಾಗಿರುವ ಪ್ರಾರಬ್ಧ ಕರ್ಮ ಉಣ್ಣಾಕ್ ಬಂದದ, ಅದನ್ನು ಅದು ಊಟ ಮಾಡ್ತಾ ಇದೆ, ನನಗೇನು ಸಂಬಂಧ? ಇನ್ನೊಬ್ಬರ ಶರೀರದಲ್ಲಿ ಆಗುವ ನೋವು ನಲಿವುಗಳು ನೋಡುವವನಿಗೆ ಇದಾವೇನಂದ್ರೆ ಇಲ್ಲ. ಇನ್ನೊಬ್ಬನ ಶರೀರದಲ್ಲಿ ನೋವು ನಲಿವು ಇದಾವೆ, ಆದರೆ ನೋಡುವವನಿಗೆ ಅಂದರೆ ಪ್ರತ್ಯೇಕ ಭಿನ್ನ ಮನುಷ್ಯನಿಗೆ ಅವು ಇಲ್ಲ. ಹಾಗೆಯೇ ಸಾಕ್ಷಿಯಾಗಿರುವ ಆತ್ಮನಿಗೆ ಈ ಶರೀರದಲ್ಲಿ ಆಗುವಂತಹ ಸುಖ ದುಃಖಾದಿಗಳ ಭಾನ ತೋರುವಿಕೆ ಆಗ್ತದೇನಂದ್ರೆ ಆಗುವುದಿಲ್ಲ. ಸಾಧಕರಿಗೆ ಮಾತ್ರ ಅದು ಕಾಣ್ತದೆ. ಅವ್ರದ್ದು ಸುಖ ಆದಂಗೆ ಕಾಣ್ತದೆ, ದುಃಖ ಆದಂಗೆ ಕಾಣ್ತದೆ. ಅವ್ರ ಶರೀರ ಹೊರಳಾಡ್ತಿರ್ಬೋದು, ಉಳ್ಳಾಡ್ತಿರ್ಬೋದು, ಏನೇ ಆಗಿರ್ಬೋದು, ಇದೆಲ್ಲ ನಮಗೆ ಕಾಣ್ತದೆ. ಆದರೆ ಆ ಮಹಾನುಭಾವನಿಗೆ ಕಾಣೋದೇ ಇಲ್ಲ. ಅದು ಅವನು ಸಾಕ್ಷಿಯಾಗಿ ಉಳಿದಿರ್ತಾನದು. ಮಲ್ಕೊಂಡ್ರೇನು, ಎದ್ರೇನು, ಉಳ್ಳಾಡಿದ್ರೇನು, ಕುಳಿತರೇನು, ಅದಕ್ಕೆ ಸಂಬಂಧವೇ ಇಲ್ಲ ಅವಾಗ. ಹೀಗಾಗಿ ಪ್ರಾರಬ್ಧ ಕರ್ಮವನ್ನು ತತ್ವಜ್ಞಾನಿಯಾದವನು ಅನುಭವಿಸುವುದಿಲ್ಲ, ಸಾಕ್ಷಿಯಾಗಿ ಉಳಿಯುವುದರಿಂದ. ಮತ್ತು ಅವಾಗ ಹೆಂಗೆ ಅನ್ವಯ ಅಂತ ಕೇಳಿ ಅವನ ಶರೀರ ಉಣ್ತದ, ಅವನಿಗೆ ಅನ್ವಯ ಆಗೋದಿಲ್ಲ. ಅದು ಸುಖ ದುಃಖಗಳು ಅವನ ಶರೀರಕ್ಕೆ ಆಗ್ತಾವೆ. ಶರೀರಕ್ಕಂದ್ರೆ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಎರಡೂ ಕೂಡಿಸ್ಕೋಬೇಕು ನಾವು. ಬರೀ ಸ್ಥೂಲ ಶರೀರ ಎಷ್ಟಾದ ಕೂಡಿಸ್ಕೋಬೇಡ್ರಿ. ಪೂರ್ವದಲ್ಲಿ ಇದರ ಚಿಂತನೆ ಆಗೈತಿ. ಮನಸ್ಸಿಗೆ ಸುಖ ದುಃಖ ಆಗೋದು, ಮತ್ತು ಇದಿಲ್ಲದೆ ಹೋದ್ರೆ ಆಗೋದಿಲ್ಲ. ಅದಕ್ಕಾಗಿ ಶರೀರವನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಸುಖ ದುಃಖಗಳು ಶರೀರಕ್ಕೆ ಬರುತ್ತವೆ ಅಂತ ಸ್ಥೂಲವಾಗಿರೋದು. ಸ್ವಲ್ಪ ಸೂಕ್ಷ್ಮ ವಿಚಾರಕ್ಕಾದ್ರೆ ಅದು ಮನಸ್ಸಿಗೆ ಆಗ್ತದೆ. ಮತ್ತು ಮನಸ್ಸಿಗೆ ಆಗ್ತಂದ್ರೆ ಇದಕ್ಕೆ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ, ಇದಿಲ್ಲದೆ ಹೋದರೆ ಮನಸ್ಸಿಗೆ ಸುಖ ದುಃಖದ ಭಾನ ಆಗೋದಿಲ್ಲ, ಇದಕ್ಕೆ ಹೇಳ್ತೀವಿ. ಇಷ್ಟ ಅಭಿಪ್ರಾಯ. ಯೋಗಿ ಭೋಗಿಸಿ ತೀರಿಸುವನು ಅನ್ನುವ ಶಬ್ದಕ್ಕೆ ಎರಡೂ ಹೇಳಿ ಆಯಿತು. ಸಾಧಕನಾದವನು ಭೋಗಿಸುತ್ತಾನೆ, ತತ್ವವೇತ್ತನು ಭೋಗಿಸುವುದಿಲ್ಲ. ಚಿಂತೆ ಒಡೆಯದೆ, ಇದು ತತ್ವಜ್ಞಾನಿಗೆ ಯಾವ ಚಿಂತೆ ಇರೋದಿಲ್ಲ. ಮತ್ತು ಸಾಧಕನೂ ಕೂಡ ಈ ಶರೀರಕ್ಕೆ ಏನು ಬರಬೇಕದು ಬರ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಹೇಳಿದಾರೆ ಶಮ ದಮ ಸಮಾಧಾನ ತಿತಿಕ್ಷಾ, ಅಲ್ಲೇ ಹೇಳ್ಕೊಂಡು ಬಂದಾರೆ. ಇವನ್ನ ಸಾಧನಾ ಪಥದಲ್ಲಿ ಹೇಳ್ಕೊಂಡು ಬಂದಾರೆ. ಆ ಶರೀರಕ್ಕೆ ಏನೋ ಹೆಚ್ಚು ಕಡಿಮೆ ಆದರೂ ಅವುಗಳನ್ನು ಸಹನೆ ಮಾಡಿಕೊಳ್ಳಬೇಕು, ಮನಸ್ಸಿಗೆ ಹೆಚ್ಚು ಕಡಿಮೆ ಆದರೂ ಸಹನೆ ಮಾಡಿಕೊಳ್ಳಬೇಕು ಅಂತ ಹೇಳ್ಕೊಂಡು ಬಂದದ್ದನ್ನು ಮತ್ತೆ ಅನ್ವಯ ಮಾಡೋದು ಇಲ್ಲಿ ಅಷ್ಟೇ. ಸಾಧಕ ಅಂದ್ರೆ ಇನ್ನೂ ಕೃತಕೃತೆ ಆಗಿಲ್ಲ. ಚಿಂತೆ ಒಡೆಯದೆ ಆರಯ್ಯೆ ವಿಚಾರ ಮಾಡಿ ನೋಡಲು ಅವೆಷ್ಟು ಥರ ಇದಾವೋ ಅಂತ ಕೇಳಿದರೆ, ಒಂದು ಸುಖ, ಒಂದು ದುಃಖ, ಒಂದು ಮಿಶ್ರ ರೂಪಿಂದ. ಸುಖ ಕೇವಲ ಸುಖ ಅಂತ ಇಟ್ಕೊಳ್ರಿ, ಒಂದು ದುಃಖ ದುಃಖ ಅಂತ ಇಟ್ಕೊಳ್ರಿ. ಅನುಕೂಲ ವೇದನೆಯಂ ಸುಖಂ, ಪ್ರತಿಕೂಲ ವೇದನೆಯಂ ದುಃಖಂ. ನಮ್ಗೆ ವಿಷಯ ಅನುಕೂಲ ಅನಿಸ್ತು, ಅದರಿಂದ ಸುಖ ಉಂಟಾಯ್ತಂತೇವೆ. ಪ್ರತಿಕೂಲ ಅನಿಸ್ತು, ದುಃಖ ಆಯ್ತಂತೇವೆ. ಎರಡೂ ಉಂಟಾಯ್ತಂದ್ರೆ ಸುಖ ದುಃಖ ಅಂತೇವೆ. ಎರಡೂ ಹೆಂಗೆ ಉಂಟಾಕತ್ರಿ? ಅನುಕೂಲ ವೇದನೆಯಂ ಸುಖಂ ಅಂತ ಆಯ್ತು, ಬರೋಬರಿ. ಪ್ರತಿಕೂಲ ವೇದನೆಯಂ ದುಃಖಂ ಅನ್ನೋದು ಬರೋಬರಿ. ಮತ್ತು ಸುಖ ದುಃಖ ಮಿಶ್ರ ಅಂತ ಬರ್ತಾರಲ್ಲ, ಇಲ್ಲಿ ಮಿಶ್ರ ಅಂತ ಮೂರು ಬರ್ತಾರೆ. ಮಿಶ್ರ ರೂಪಿಂದಿ ಅಂತ ಬರ್ತಾರೆ. ಮಿಶ್ರ ಅಂದರೆ ಹಂಗ ಅಂತ ಕೇಳಿದರೆ, ನಿಮ್ಮ ಮಗ ನಿಮಗೆ ಅನುಕೂಲವಾಗಿ ವರ್ತಿಸಿದರೆ ಸುಖಕ್ಕೆ ಕಾರಣ, ಪ್ರತಿಕೂಲವಾಗಿ ವರ್ತಿಸಿದರೆ ದುಃಖಕ್ಕೆ ಕಾರಣ. ಒಂದಿನ ಹೆಂಗಿರ್ತಾನೆ, ಒಂದಿನ ಹಂಗಿರ್ತಾನೆ. ಏನು ಮಾಡೋದಪ್ಪ, ಹೊಟ್ಟೆ ಹುಟ್ಟೈತಿ, ಸಹನ ಮಾಡಬೇಕಲ್ಲ ಅಂತೀರಿ ನೀವು. ನಿಮ್ಮ ಪ್ರಪಂಚದ ವ್ಯವಹಾರ ಅಂತೀರಿಲ್ಲ. ಹಾಗೆಯೇ ಮಿಶ್ರ ಕರ್ಮ ಅಂದ್ರೆ ಸುಖ, ಸುಖದ ಹಿಂದೆ ದುಃಖ, ಅವು ಬಂದೇ ಇರ್ತಾವೆ. ಅವನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಸುಖ ಸ್ಯಾನಂತರಂ ದುಃಖಂ, ದುಃಖ ಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖ ಅನಿಚ ಸುಖ ಅನಿಚ ಅಂತ ಬರ್ಕೊಂಡು ಬಂದಾರೆ. ಇದಕ್ಕೆ ಇದು ಪ್ರಾರಬ್ಧ ಕರ್ಮ ಜನ್ಯ. ಇದು ನಿನ್ನೆಯ ಪ್ರವಚನದಲ್ಲಿ ಒಂದು ಮಾತು ಬಳಸಾಗಿದೆ. ನಾವು ಮಾಡಿಕೊಂಡದ್ದಕ್ಕೆ ಪ್ರಾರಬ್ಧ ಕರ್ಮ ಹಚ್ಚುವಂಗಿಲ್ಲ. ನಾವು ಮಾಡಿಕೊಂಡದ್ದಕ್ಕಂದ್ರೆ ಕುಡಿಯಬಾರದ ಪೇಯಗಳನ್ನು ಕುಡಿಯುವುದು, ತಿನ್ನಬಾರದ ಪದಾರ್ಥಗಳನ್ನು ತಿನ್ನುವುದು, ಇನ್ನು ಕಾಲುಗಳು ಎಲ್ಲಿ ಹೋಗಬಾರ್ದಲ್ಲ ಅಲ್ಲಿ ಹೋಗುವುದು. ಉಳಿದದೆಲ್ಲ ನೀವು ಜೋಡಿಸ್ಕೊಂಬಿಡ್ರಿ. 2-3 ಮಾತು ಹೇಳಿದ್ರೆ ಸಾಕು, ಇಲ್ಲಿ ಭಾಳ ಆಗಲ್ಲ ಬೇಡ. ಆ ಕರ್ಮ ಪ್ರಾರಬ್ಧ ಕರ್ಮಜನ್ಯದಿಂದ, ಈ ಕರ್ಮದಿಂದ ಏನು ದುಃಖ ಬರ್ತದಲ್ಲ ಈಗ ನಮಗೆ, ಪ್ರಾರಬ್ಧ ಕರ್ಮಜನ್ಯದಿಂದ ಬಂದದ್ದಲ್ಲ, ಅದು ನಾವು ಮಾಡಿಕೊಂಡದ್ದು, ಅಪರಾಧ ಅದು. ಅದಕ್ಕಾಗಿ ಇಲ್ಲಿ ಮಿಶ್ರ ಯಾವುದು ಅಂದ್ರೆ, ನಿಮಗೆ ಸಂಬಂಧಪಟ್ಟ ವಸ್ತು ಅನುಕೂಲಕರವಾಗಿ ವರ್ತಿಸಿದರೆ ಸುಖ, ಪ್ರತಿಕೂಲಕರವಾಗಿ ವರ್ತಿಸಿದರೆ ದುಃಖ, ಅದೆರಡೂ ಕೂಡ್ತಂದ್ರೆ ಮಿಶ್ರ, ಮತ್ತೇನಿಲ್ಲ. ಮಿಶ್ರ ಒಮ್ಮೆ ಸುಖಕ್ಕೆ ಕಾರಣ ಆಗೈತೆ, ಒಮ್ಮೆ ದುಃಖಕ್ಕೆ ಕಾರಣ ಆಗೈತೆ. ಅದಕ್ಕೆ ನಿಮ್ಮ ಮಗನ ಉದಾಹರಣೆ ಕೊಟ್ಟೆ ಅಷ್ಟೇನಾ. ನಿಮ್ಮ ಮಗನ ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ ಲಘು ತಿಳ್ತದೆ. ಮಗ ನಿಮ್ಗೆ ಹಿತವಾಗಿ ನಡೆದ, ಭಾಳ ಚಲೋ ಮಗ. ಅಕಸ್ಮಾತ್ ಕೈಗೆ ಬಾಯಿಗೆ ಬಂದ, ಗೊತ್ತಾಕೈತಲ್ಲ,
ಎದುರು ಮಾತಾಡಕತ್ತಂದ್ರೆ ಬಾಯಿಗೆ ಬಂದ, ನೀವು ಹೊಡೆದ್ರೆ ಅವನು ತಿರುಗಿ ಹೊಡೆದಂದ್ರೆ ಕೈಗೆ ಬಂದ. ಸುಮ್ಮನೆ ನಡಕ್ಕೆ ಒಂದೆರಡು ನಗು, ಮತ್ತೇನಲ್ಲ. ಎರಡೂ ಕೂಡ್ತಂದ್ರೆ ಸುಖ ದುಃಖ ಅಂತ. ಮಿಶ್ರ ರೂಪಿಂದೆ ನಿವಾರಿಸಬಾರದು ಆರ್ಗಯುಂ. ಅದು ಆರ್ಗಯುಂ ಯಾರಿಂದಲೂ ಕೂಡ ನಿವಾರಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಲ್ಪಕೋಟಿ ಶತೈರಪಿ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮವೇ ಪ್ರಾರಬ್ಧ ಕರ್ಮ ಆಗಿಂದು ಬಂದದ. ಅದನ್ನು ಅವಶ್ಯವಾಗಿ ಉಂಡ ತೀರಿಸ್ಬೇಕು. ಅಕಸ್ಮಾತ್ ನೀವು ಉರುಳು ಹಾಕ್ಕೊಂಡಿಪ್ಪ, ಅದನ್ನು ತೀರಿಸ್ಲಿಕ್ಕೆ ಆಗದಕ್ಕೆ ಉರುಳು ಹಾಕ್ಕೊಂಡು ಅದು ಮತ್ತೆ ಮುಂದಿನ ಜನ್ಮದಾಗ ಬಂದು ಹತ್ತುದ. ಅವಶ್ಯಂ ಅನುಭೋಕ್ತವ್ಯಂ, ನೀ ಅಂತೂ ಮುಕ್ತ ಆಗೋದಿಲ್ಲ ಉರುಳು ಹಾಕೊಂಡು ಮಾತ್ರಕ್ಕೆ. ಅದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಅಂತ ಶಾಸ್ತ್ರ ಇದೆ. ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಈಗ ಏನೇನು ಬರ್ತದೆ ಅದನ್ನು ಉಂಡು ತೀರಿಸ್ಬೇಕು. ನೀನು ಆತ್ಮಹತ್ಯೆ ಮಾಡಿಕೊಂಡೆ ಅಂದ್ರೆ ಅದರದೊಂದು ಮತ್ತೊಂದು ಹೆಚ್ಚಾಗ್ತದೆ ಅನ್ನುವಂಥ ಶಾಸ್ತ್ರದ ಅಭಿಪ್ರಾಯ. ಆದುದರಿಂದ ಯಾರಿಗಾದರೂ ಊಟ ಮಾಡಿಯೇ ತೀರಿಸಬೇಕು. ತತ್ವಜ್ಞಾನಿಗೂ ಸಾಧಕನಿಗೂ ಬೇರ್ಪಡಿಸಿ ಹೇಳಿ ಆಗಿದೆ. ಮುಂದೆ ನುಡಿಗೋಗೋನಿಗ. ಯೋಗಿ ಮೇನ್ ಇಚ್ಛೆಯು ಅನಿಚ್ಛೆ ಪರೇಚ್ಛೆ, ಪರೇಚ್ಛೆಗಳು ಆಗಿ ಸರ್ವಂ ಉಪಭೋಗಿಸಿ ನೀಗುವನು. ಆರಬ್ಧ ಕರ್ಮವನು ಅದು ಹೋಗದು ಏಗೈದು ಬೇರೊಂದು ವಿಧಿಯಿಂದ. ಮೂಲ ಪುಸ್ತಕ ಯಾರ ಇಟ್ಕೊಂಡಿದ್ರೆ ಅಲ್ಲಿ ಒಂದು ಅಕ್ಷರ ತಪ್ಪಾಗೈತಿ. ಏಗೈರು ಅಂತ ಬಿದ್ದೈತಿ, ಏಗೈದು ಆಗ್ಬೇಕಾದ. ಏಗೈದು ಬೇರೊಂದು ವಿಧಿಯಿಂದ. ಯೋಗಿ ಆದವನು, ಇಲ್ಲಿ ಸಾಧಕನ ಅಂತ ಇಟ್ಕೊಳ್ರಿ. ಯೋಗಿ ಮೇನ್ ಇಚ್ಛೆ, ಅವನು ಪ್ರಾರಬ್ಧ ಕರ್ಮ ಇಚ್ಛಾ ಮಾಡಕ್ಕೆ ಹಸ್ತದ, ಮತ್ತೇನಲ್ಲ. ಪ್ರಾರಬ್ಧ ಕರ್ಮ ಇಚ್ಛಾ ಮಾಡಕ್ಕೆ ಹಸ್ತದ. ಇಚ್ಛೆ ಹಿಂಗೆ ಹೇಳಿದಾಗ ಏನಾಗ್ತದೆ ಅಂದ್ರೆ, ಇದು ಸುಖ ಇದು ದುಃಖ ಅನ್ನೋ ವಿಷಯದಲ್ಲಿ ಮಾತಾಡಕತ್ತಿದ್ದೇವೆ. ಮತ್ತು ಪ್ರಾರಬ್ಧ ಕರ್ಮ ಇಚ್ಛಾ ಮಾಡಕ್ಕೆ ಹತ್ತದ ಅಂದರೆ ಎಲ್ಲ ಕರ್ಮಕ್ಕೆ ಅಧೀನ ಆಯ್ತಲ್ಲ. ಎಲ್ಲ ಕರ್ಮಕ್ಕೆ ಅಧೀನ ಇವಂದೇನು ಕೆಲಸತಿ? ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿಯೇ ಈ ಜನ್ಮದ ಸುಖ ದುಃಖ ಇಚ್ಛಾ ಅಂದ ಕೂಡಲೇ ವ್ಯವಹಾರ ಇವೆಲ್ಲ ನೀವು ಪ್ರಾರಬ್ಧ ಕರ್ಮಕ್ಕೆ ಹಚ್ಚಿದ್ರಿ ಅಂತ ಅಂಗೀಕಾರ ಮಾಡೋಣ. ಮಾಡಿದ್ರೆ ಏನು ತಪ್ಪು ಆಗ್ತದೆ ಅಂತ ಕೇಳಿದ್ರೆ, ಇವನ ಪ್ರಯತ್ನಕ್ಕೆ ಏನು ಬೆಲೆನೇ ಇಲ್ಲಲ್ಲ. ಇಂದು ಪ್ರಯತ್ನ ಮಾಡಿದ್ರೆ ಅದು ನಾಳೆ ಪ್ರಾರಬ್ಧ ಕರ್ಮ ಆಗಿ ಬರ್ತದೆ. ನಾವಿಂದು ಪ್ರಯತ್ನವನ್ನೇ ಮಾಡದೆ ಹೋದರೆ ಪ್ರಾರಬ್ಧ ಕರ್ಮ ಹ್ಯಾಕೆ ತಯಾರಾಗ್ತದೆ? ಆಗುವುದಿಲ್ಲ. ಹಾಗಾದ್ರೆ ಇಲ್ಲೇನಾದ್ರು ಇಚ್ಛಾ ಪ್ರಾರಬ್ಧ ಅಂದರು, ಅನಿಚ್ಛಾ ಪ್ರಾರಬ್ಧ ಅಂದರು, ಪರೇಚ್ಛಾ ಪ್ರಾರಬ್ಧ ಅಂದರು. ಇಲ್ಲಿ ಇಚ್ಛಾ ಪ್ರಾರಬ್ಧ ಏನು ಹೇಳ್ತದೆ ಅಂತ ಕೇಳಿದರೆ, ಯೋಗಿಯಾದವನು ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದಿಹುದು ಲಿಂಗಭೋಗ. ಭಗವತ್ವಾರ್ ಬರೀತಾರೆ, ಅದಕ್ಕೆ ಹೇಳ್ತೀನಿ. ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದಿಹುದು ಲಿಂಗಭೋಗ ಅಂತ ವಚನಕಾರರ ಮಾತಿದು. ನೀ ಬಯಸಿ ಏನಾದರೂ ಕೇಳತಿ ಅಂದ್ರೆ ಅದು ಇಚ್ಛಾ ಪ್ರಾರಬ್ಧ. ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನಂ ನತು ಯಾಚ್ಯತಾಂ. ಭಾಗವತ್ವಾದರ ಮಾತಿದು, ಸಾಧನ ಪಂಚಕದಲ್ಲಿ ಬರೆದಿದ್ದಾರೆ. ಭಿಕ್ಷೌಷಧಂ ಭುಜ್ಯತಾಂ ಸಾಧ್ವನ್ನಂ ನತು ಯಾಚ್ಯತಾಂ. ಭಿಕ್ಷಾ ಬೇಡು, ಆದ್ರೆ ಶುಚಿ ರುಚಿಯಾದ ಅನ್ನ ಕೊಡ್ರಿ ಅಂತ ಬೇಡ. ಅವ್ರು ಏನು ಕೊಡ್ತಾರೋ ಅದನ್ನು ತೆಗೆದುಕೊಂಡು ಕ್ಷುದ್ವ್ಯಾಧಿಯನ್ನು ನಿವಾರಣೆ ಮಾಡಿಕೊ. ಮತ್ತು ಇಲ್ರಿ ನಾನು ಹೊಟ್ಟೆ ಸರಿ ಇಲ್ಲ ಇಂಥದ್ದು ಕೊಡ್ರಿ ಅಂದು ಇಚ್ಛಾ ಪ್ರಾರಬ್ಧ. ಸಾಧಕನಾಗೋದು ಅಷ್ಟು ಸುಲಭ ಇಲ್ಲ. ಸಾಧನ ಪಂಚಕದ ನೋಡ್ರಿ ನೀವು, ಗೊತ್ತಾಗ್ತದೆಲ್ಲ ಸಹಜವಾಗಿ ಗೊತ್ತಾಗ್ತದೆ. ಅದಕ್ಕಾಗಿ ನಿನ್ನ ಪ್ರಾರಬ್ಧಕ್ಕೆ ಏನು ಪ್ರಾಪ್ತ ಆಗ್ತದೆ ಅದನ್ನು ಊಟ ಮಾಡು. ನೀ ಬೇಡಿ ಪಡದೆ ಅಂದ್ರೆ ಅದು ಏನಾಯಿತು? ಇಚ್ಛಾ ಪ್ರಾರಬ್ಧ ಆಯಿತು. ಇನ್ನೊಂದಷ್ಟು ಒತ್ತಾಯ ಮಾಡಿ ನೀಡ್ತಿರ್ತಾರೆ, ಪರೇಚ್ಛಾ ಪ್ರಾರಬ್ಧ. ಇದಷ್ಟು ತಗೊಳ್ರಿ ಅಂತ ನೀಡ್ತಿರ್ತಾರೆ. ಇದು ಊಟದ ವಿಷಯದಲ್ಲಿ ಎಷ್ಟು ದೃಷ್ಟಾಂತ ಮಾಡಿದ್ದೇನೆ, ಉಳಿದದ್ದೆಲ್ಲ ಅದಕ್ಕೆ ಹೊಂದಿಸಿಕೊಳ್ರಿ. ಅನಿಚ್ಛಾ ಪ್ರಾರಬ್ಧ ಅವರು ಒತ್ತಾಯ ಮಾಡಿ ನೀಡ್ತಿರ್ತಾರೆ, ಪರೇಚ್ಛಾ ಪ್ರಾರಬ್ಧ. ಅನಿಚ್ಛಾ ಪ್ರಾರಬ್ಧ ಯಾವುದಂದ್ರೆ, ಅಕಸ್ಮಾತ್ ಅವ್ರ ಮನೆಗೆ ಹೋಗೋದು ಇವಾಗ ಗೊತ್ತಿರೋದಿಲ್ಲ, ಅಥವಾ ಒಬ್ಬ ಗೆಳೆಯ ಬಂದ ಅವನು ಇವನು ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ,
ಇಬ್ಬರು ಅಕಸ್ಮಾತ್ ಕೂಡಿದಾಗ ಗೆಳೆಯನಿಂದ ಇವನಿಗೆ ಏನು ಸಿಗ್ತದಲ್ಲ, ಊಟ ಅಂತ ಇಟ್ಕೊಡ್ರಿ, ಬಟ್ಟೆ ಬೇರೆ ಏನಾದರೂ ಒಂದು ಇಟ್ಕೊಡ್ರಿ, ಅದು ಅನಿಚ್ಛಾ ಪ್ರಾರಬ್ಧ. ಅದು ಅನಿಚ್ಛಾ ಅಂದ್ರೆ ತತ್ಕಾಲದಲ್ಲಿ ಉಂಟಾದದ್ದು ಅಂತದ್ರ ಅರ್ಥ. ನಿನ್ನ ಹೇಳಾಗೈತೆ ಅದ್ರ ಬಗ್ಗೆ ಅನಿಚ್ಛಾ ಪ್ರಾರಬ್ಧ. ಹೀಗೆ ಸಾಧಕನಲ್ಲಿಯೂ ಕೂಡ ಇಚ್ಛಾ ಪ್ರಾರಬ್ಧ ಅಂದ್ರೆ ಭೋಗದ ವಿಷಯಕವಾಗಿ ಅಷ್ಟೇ ಇದನ್ನು ಹೇಳಬೇಕಲ್ಲದೆ ಕರ್ತವ್ಯದ ವಿಷಯಕವಾಗಿ ಇದನ್ನು ಹೇಳಬಾರ್ದು. ಪ್ರಾರಬ್ಧದ ಕೆಲಸ ಏನು? ಸುಖ ದುಃಖ ಕೊಡೋದು ಅಷ್ಟೇ ಅದರ ಕೆಲಸ. ಮತ್ತು ನೀವು ಇಚ್ಛೆಗೆ ಅದನ್ನು ಹಚ್ಚಿದ್ರಿ ಅಂದ್ರೆ ಕೆಟ್ಟು ಹೋಗ್ತದೆ ಶಾಸ್ತ್ರ. ಅವನ ನನ್ನ ಪ್ರಾರಬ್ಧದ ಇಚ್ಛೆ ಹಂಗಿತ್ತು, ನಾ ಇಚ್ಛೆ ಮಾಡಿದೆ ನಾನಂದರೆ ಶಾಸ್ತ್ರ ಕೆಟ್ಟಲ್ಲಿ. ಮತ್ತು ಎಷ್ಟಕ್ಕೆ ಜೋಡಿಸ್ಬೇಕು? ಈ ಶರೀರಕ್ಕೆ ಬರುವ ಸುಖ ದುಃಖ, ಮಾನ ಅಪಮಾನ, ತನ್ನಷ್ಟಕ್ಕೆ ತಾನು ಬರುವಂಥ ಮಾನ ಅಪಮಾನ, ಇಷ್ಟಕ್ಕೆ ನೀವು ಜೋಡಿಸಿದ್ರೆ ಇನ್ನು ಪ್ರಾರಬ್ಧಜನ್ಯ ಕರ್ಮ, ಇದು ಫಲ, ರೋಗ ರುಜಿನಾದಿಗಳು, ಪ್ರಾರಬ್ಧಜನ್ಯ ರೋಗ ರುಜಿನಾದಿಗಳು. ಆ ರೋಗ ರುಜಿನಾದಿಗಳಿಗೆ ನಿಮ್ಗೆ ಉದಾಹರಣೆ ಕೊಡೋದಾದ್ರೆ ಈ ನರಪೇನ ಅಂತ ಬರ್ತದೆ. ನರಪೇನ ಅಂತ ಬಂದವ್ರಿಗೆ ಅನುಭವ ಇರ್ತದೆ. ಆ ಅನುಭವ ಇದ್ದಾಗ ಗೊತ್ತಾಗತಿ ಅದು ಎಷ್ಟು ಹೊಡಪು ಇರ್ತದೆ ಅಂದ್ರೆ ಈ ಹೊರಗಿನ ಯಾವ ಗಾಯವೂ ಕೂಡ ಅಷ್ಟು ನೋವು ಕೊಡೋದಿಲ್ಲ. ಹೊರಗಿನ ದೊಡ್ಡ ಬೇಕಾದಂಥ ಗಾಯ ಇರಲಿ ಅಷ್ಟು ನೋವು ಕೊಡೋದಿಲ್ಲ. ಆದರೆ ನರಪೇನ ಅಂತ ಬಂತಂದ್ರೆ ಅದನ್ನು ಅನುಭವಿಸಿದವನಿಗೆ ಗೊತ್ತದು. ಅದನ್ನು ಯಾವ ಅನುಭವಿಸಿದಾನೋ ಅವನಿಗೆ ಗೊತ್ತು. ನೀವು ಅನುಭವಿಸಿದ್ರೆ ನಿಮಗೆ ಗೊತ್ತು, ಇಲ್ಲ ಅಂದ್ರೆ ನಾನು ಅನುಭವಿಸಿದ್ದೇನೆ ಹೇಳ್ತೀನಿ. ನನ್ನ ತಲೆಯಲ್ಲಿ ಒಂದು ನರದ ಮೇಲೆ ಕೋಟಿಂಗ್ ಹೋಗಿತ್ತು. ಅದು ಮೆದುಳಿನ ಹತ್ತಿರ ಕಿವಿಗಡ್ಡೆಯಿಂದ 3 ಇಂಚು ಒಳಗಿತ್ತದು. ಅದು ಹೊಡೆಸ್ಲಿಕ್ಕೆ ಚಾಲೂ ಮಾಡಿದರೆ ನಿಮಗೆ ಚೇಳು ಕಡದ ಅನುಭವ ಯಾರಿಗಾರ ಇದ್ದರೆ ಪ್ರತಿ ಸಲ 10 ಮಿನಿಟ್ನಾಗ ಹಿಂಗೆ ಕುಕ್ಕುದದು. ಚೋಳು ಕಚ್ಚಿದಾಗ ಎಷ್ಟು ವೇದನೆ ಆಗ್ತದಲ್ಲ ಒಂದು ಸಲ ಕಚ್ಚಿದಾಗ, ಹಂಗೆ 10 ಸಲ ಕುಕ್ಕಿದ್ರೆ ಏನಾಗ್ಬೋದು, 100 ಸಲ ಕುಕ್ಕಿದ್ರೆ ಏನಾಗ್ಬೋದು ಅಂತ ಕೇಳಿದ್ರೆ ಅದನ್ನು ಅನುಭವಿಸ್ತಾ ಹೋಗ್ಬೇಕು ಅಂತ ಹೇಳಕತ್ತೇನೆ. ಈ ಕಾಯಿಲೆ ಬಂದು ನಾವು ಎಷ್ಟೋ ಮಂದಿ ಹಗ್ಗ ತೊಗೊಂಡು ಹೋದದ್ದಿದೆ, ಉರ್ಲು ಹಾಕ್ಕೊಂಡದ್ದು ಇದೆ. ಅದು ನರಪೇನ ಅಂದರೆ ಭಾಳ ಕೆಟ್ಟದ್ದು. ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೂ ಸಾಧಕನಾದವ ತಡಿಲೇಬೇಕು. ಆ ನೋವನ್ನು 10 ವರ್ಷ ಅನುಭವಿಸೈತಿ ಶರೀರ. 2 ಸಲ ಆಪ್ರೇಷನ್ ಆಯ್ತು ಅದಕ್ಕೆ. 1ನೇ ಸಲ ಫೇಲ್ ಆಯ್ತು, 2ನೇ ಸಲಕ್ಕೆ ಗುಣ ಆಯ್ತು. ಅದು ಸೊಲ್ಲಾಪುರದಾಗ ಮಾಡಿಸಿದ್ದು, ಬೆಂಗಳೂರಾಗ ಮಾಡಿಸಿದ್ದು ಫೇಲ್ ಆಯಿತು. ಇದನ್ನೆಲ್ಲ ನೆನಪು ಯಾಕೆ ಮಾಡಕ್ಕೆ ಅಂತ ಕೇಳಿದ್ರೆ ಪ್ರಾರಬ್ಧ ಕರ್ಮಜನ್ಯ ಇದು. ನರದ ಮೇಲೆ ಕೋಟಿಂಗ್ ಹೋಗಕ್ಕೆ ಏನು ಅಪತ್ಯ ಮಾಡಿದೆವ? ಇಲ್ಲಲ್ಲ. ಏನು ಕುಡಿ ಬರೋದು ಕೊಡೋದಿಲ್ಲ, ತಿನ್ನಬಾರದು ತಿಂದಿಲ್ಲ. ಮತ್ತು ಯಾಕೆ ಬಂತು ಅಂದ್ರೆ ಪ್ರಾರಬ್ಧ ಕರ್ಮಜನ್ಯ ಅಂತ ಇದನ್ನು ಒಪ್ಕೋಬೇಕು. ಮತ್ತು ಮಾಡಬಾರದು ಮಾಡಿ, ಕುಡಿ ಬರೋದು ಕೊಡೋದು ನಾನು ಪ್ರಾರಬ್ಧ ಹೆಂಗಿತ್ತು ಅಂತ ಹೇಳಿದ್ರೆ ಅದು ಅಪರಾಧ ಅನ್ನೋದನ್ನು ನೆನಪಿಟ್ಕೊಳ್ಳೋಣ. ಇಷ್ಟು ಹೊಂದಿಸಿಕೊಂಡಾಗ ಪ್ರಾರಬ್ಧ, ಇಚ್ಛಾ ಪ್ರಾರಬ್ಧ ಎಷ್ಟು ಹೊಂದಿಸ್ಬೇಕು? ಸುಖ ದುಃಖಾದಿಗಳಿಗೆ ನನಗೊಂದು ಮಾಲಿ ತಂದು ಹಾಕ, ಇಚ್ಛಾ ಪ್ರಾರಬ್ಧ. ಅವನ ತಂದು ಹಾಕಿದ್ರೆ ಅಡ್ಡಿ ಇಲ್ಲ. ನನಗೊಂದು ತಂದು ಹಾಕ, ಇಚ್ಛಾ ಪ್ರಾರಬ್ಧ. ನಾನು ಅಲ್ಲಿ ಕುರ್ಚಿ ಹಾಕಿ ಕೊಂಡಿರಿಸ್ದೆ, ಇಚ್ಛಾ ಪ್ರಾರಬ್ಧ. ಇವೆಲ್ಲ ಅಲ್ಲಿ ಕುಂತ್ರೆ ಮಾನ ಬಂತಂತ, ಇಲ್ಲಿ ಕುಂತ್ರೆ ಅಪಮಾನ ಬಂತಂತ. ಎಷ್ಟೋ ಮಂದಿ ಕುರ್ಚಿ ಇಲ್ದಕ್ಕೆ ಅದು ಹೋಗಿದಾರ್ರಿ. ಇರಲಿ, ಅದು ಮತ್ತೆ ಭಾಳ ಆಗಲ್ಲ, ಆಗೋದು ಬೇಡ, ನಮ್ಮ ಶಾಸ್ತ್ರ ಉಳಿತೈತಿ. ಯೋಗಿ ಮೇನ್ ಇಚ್ಛೆ ಅನಿಚ್ಛೆ ಪರೇಚ್ಛೆಗಳು ಆಗಿ ಸರ್ವವನ್ನು ಉಪಭೋಗಿಸಿ ಅಂದರೆ ಅನುಭವಿಸಿ ಅಂತ ಅರ್ಥ. ಎಲ್ಲವನ್ನು ಉಪಭೋಗಿಸಿ ನೀಗುವನು ಆರಬ್ಧ ಕರ್ಮವನ್ನು ಆತನು ತೀರಿಸುತ್ತಾನೆ. ಹೋಗೋದು ಹೇಗೈದು ಬೇರೊಂದು ವಿಧಿಯಿಂದ ಯಾರಿಗಾದರೂ ಕೂಡ ಅದನ್ನು ನಿವಾರಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಈ ನುಡಿಯ ಒಟ್ಟು ಅಭಿಪ್ರಾಯ. ವಾರಿಜ ವದನೆ ಮುಂದಿನ ನುಡಿ. ನೀನು ಒಲವಿಂದ ತಿಳಿಯುವುದು ಪ್ರಾರಬ್ಧದಿಂದ ಸಮ್ಯಕ್ ಜ್ಞಾನ ಅಂತ ಬರಿಬೇಕು. ಬಹಳಷ್ಟು ಗ್ರಂಥಗಳಲ್ಲಿ ಏನಾಗೈತೆ ಅಂದ್ರೆ ಸಮ್ಯಕ್ ಜ್ಞಾನ ಅಷ್ಟೇ ಬರ್ತಾರೆ ಅವರು. ಸಮ್ಯಕ್ ಜ್ಞಾನ ಆಗಬೇಕದು. ಅದು ಪ್ರಿಂಟ್ ದೋಷ, ಅದನ್ನು ಹಂಗೆ ಇಟ್ಕೊಂಡು ಬಂದ್ರೆ ಕೆಲವು ಜನ. ಇದು ಹಾಗೆ ಆಗೈತಿ. ಸಮ್ಯಕ್ ಜ್ಞಾನ ಅಂತ ಒಂದು ಗಕಾರ ಬೇಕಲ್ಲಿ. ಸಮ್ಯ ಆದಮೇಲೆ ಒಂದು ಗಕಾರಕ್ಕೆ ಜ್ಞಾದ ಓದ್ಬೇಕು ಕರೆ ಅಂದ್ರೆ ಸಮ್ಯಕ್ ಜ್ಞಾನ. ಇಲ್ಲ ಒಂದು ಗಕಾರ ಅರ್ಧ ಬರ್ಕೊಂಡ್ರೆ ಸಮ್ಯಕ್ ಜ್ಞಾನ ಅಂತ ಆಗ್ತದೆ. ಏನಂತಾರ್ರಿ ನೋಡಿ, ಇಲ್ಲಿ ನೋಡೋಣ ಅಕ್ಷರ ಯಾರ ಇಲ್ಲದೆ ಇದ್ದವ್ರು ಹಾಕೊಡ್ರಿ. ಸಮ್ಯಕ್ ಜ್ಞಾನ ಶಾರೀರವಿಡಿದು ಮಾಡಿದ ಕರ್ಮವು ಇದು ಸುವಿಚಾರಿಸಲ್ ಆಗಾಮಿ ಎನಿಪದು.
ಈಗ ಸಂಚಿತ ಕರ್ಮ ಹೇಳಿದರು, ಪ್ರಾರಬ್ಧ ಕರ್ಮ ಹೇಳಿದರು, ಆಗಾಮಿ ಕರ್ಮವನ್ನು ಈ ನುಡಿಯಿಂದ ಹೇಳ್ತಾರೆ. ನೋಡ್ರಿ, ವಾರಿಜ ವದನೆ, ಕಮಲದಂತಹ ಮುಖವುಳ್ಳ ಮೈತ್ರೇಜಿಯೇ. ವದನ ಅಂದ್ರೆ ಮುಖ, ವಾರಿಜ ವದನೆ ಅಂದ್ರೆ ಹಸನ್ಮುಖಿಯಾಗಿ ಶಾಸ್ತ್ರವನ್ನು ಶ್ರವಣ ಮಾಡುತ್ತಿದ್ದಳು ಅಂತ ಅಭಿಪ್ರಾಯ. ನೀನು ಒಲೆವಿಂದ ತಿಳಿಯುವುದು, ಆಮೇಲೆ ಅನ್ವಯ ಮಾಡೋದನ್ನ, ಪ್ರಾರಬ್ಧದಿಂದ ಸಮ್ಯಜ್ಞಾನ ಶಾರೀರವಿಡಿದು. ಪ್ರಾರಬ್ಧದಿಂದ ಸಮ್ಯಜ್ಞಾನ ಶಾರೀರವಿಡಿದು. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಬಂದಿದೆ. ಸಮ್ಯಜ್ಞಾನ ಆತ್ಮನ ಯಥಾರ್ಥವಾದ ಜ್ಞಾನವನ್ನು ಮಾಡಿಕೊಂಡಿರುವ ತತ್ವವೇತ್ತ. ಇಲ್ಲಿ ಸಾಧಕ ಅಲ್ಲ, ಮೊದಲಿನ ನುಡಿಗಳಲ್ಲಿ ಸಾಧಕ ಅಂತ ಹೇಳಿದ್ದೇನೆ, ಇಲ್ಲಿ ತತ್ವವೇತ್ತ ಅಂತ ಹೇಳ್ತಾ ಇದ್ದೇನೆ. ಸಮ್ಯಜ್ಞಾನ ಪ್ರಾರಬ್ಧದಿಂದ ಸಮ್ಯಜ್ಞಾನ ಶಾರೀರವಿಡಿದು ಅಂದ್ರೆ ಜೀವನ್ಮುಕ್ತ ಅವಸ್ಥೆಯಲ್ಲಿ ಇರುವಂತಹ ಮಹಾನುಭಾವ. ಆತ್ಮನ ಯಥಾರ್ಥ ಜ್ಞಾನವೂ ಆಗೈತೆ ಅವಗೂ ಪ್ರಾರಬ್ಧ ಕರ್ಮ ಹೇಳಬೇಕಾಗೈತೆ, ಅದನ್ನು ಹೇಳ್ತೇನೆ, ಮತ್ತೇನಿಲ್ಲ. ಆತ್ಮನ ಯಥಾರ್ಥವಾದ ಸ್ವರೂಪದ ಜ್ಞಾನ ಆಗೈತಿ, ಆದರೆ ಪ್ರಾರಬ್ಧ ಕರ್ಮ ಮುಗುದಿಲ್ಲ, ಶರೀರ ಐತಿ. ಆ ಶರೀರ ಇದ್ದಾಗ ಆ ಶರೀರದಿಂದಲೂ ಕೂಡ ಅನೇಕ ಕರ್ಮಗಳು ನಡೆಯುತ್ತವೆ. ಶರೀರ ಇದ್ದಾಗಲೂ ಕೂಡ ಮಾಡಿದ ಕರ್ಮವಿದು, ಶರೀರ ವಿಡಿದು ಮಾಡಿದ ಕರ್ಮವು ಇದು ಅಂದ್ರೆ ಅವನ ಶರೀರದಿಂದ ಆಗುವಂತಹ ಕ್ರಿಯೆಗಳು, ಕರ್ಮಗಳು. ಸುವಿಚಾರಿಸಲ್, ಚೆನ್ನಾಗಿ ವಿಚಾರ ಮಾಡಿ ನೋಡಲು, ಆಗಾಮಿ ಎನಿಪುದು. ಆಗಾಮಿ ಕರ್ಮವನ್ನು ಸಹಜವಾಗಿ ತತ್ವಜ್ಞಾನಿಗೆ ಮಾತ್ರ ಹೇಳ್ತೇವೆ. ಆಗಾಮಿ ಕರ್ಮವನ್ನು ಸಹಜವಾಗಿದು ತತ್ವಜ್ಞಾನಿಗೆ. ಆಗಾಮಿ ಕರ್ಮ ನಮಗೂ ಹೊಂದಕ್ಕೆ ಬರ್ತದೆ, ಏನಿಲ್ಲ ಅಂತಲ್ಲ. ಇಲ್ಲಿ ಈ ನುಡಿಯಲ್ಲಿ ಈಗ ನಾ ಹೇಳಬೇಕಾದದ್ದು ತತ್ವಜ್ಞಾನಿಗೆ. ಯಾಕಂತ ಕೇಳಿದ್ರೆ ಬರೀತಾರೆ ಮುಂದೆ. ಆ ಆಗಾಮಿ ಕರ್ಮ ಆದಾಗ ಅದು ಪುಣ್ಯ ಕರ್ಮ ಆಗಿರ್ಬೋದು, ಪಾಪ ಕರ್ಮ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಆ ಆಗಾಮಿ ಕರ್ಮವು ಅವನ ಶರೀರದಿಂದ ಆಯಿತು ಅಂದರೆ ಮತ್ತೆ ಅವನಿಗೆ ಪುನರ್ಜನ್ಮ ಬರಬಹುದಲ್ಲ. ಆಗಾಮಿ ಕರ್ಮ ಅಂದ್ರೆ ಶರೀರ ಜ್ಞಾನೋತ್ತರ ಮಾಡಿದ ಕರ್ಮ. ಅದ ಕರ್ಮ ಅಂದ್ರೆ ಫಲ ಕೊಡಲೇಬೇಕದು. ಅದೇನು ಫಲ ಕೊಡ್ತದೆ. ಮತ್ತು ಅವ ಮತ್ತೆ ಜನ್ಮವನ್ನು ಧರಿಸಬೇಕಾಯಿತಲ್ಲ ಅಂತ ಏನರ ಸಂಶಯ ಬಂದ್ರೆ ಬರೀತಾರೆ. ಸ್ತುತಿ ಮಾಡಿದವರಿಗೆ ಪುಣ್ಯ ಹೋಗ್ತದೆ, ನಿಂದೆ ಮಾಡಿದವರು ಪಾಪ ಹೋಗ್ತದೆ ಅಂತ ಬರೀತಾರೆ. ಅದಕ್ಕೆ ತತ್ವಜ್ಞಾನಿಗೆ ಇದು ಅನ್ವಯ ಆಗೋದು, ಸಾಧಕನಿಗೆ ಅನ್ವಯ ಆಗೋದಲ್ಲ, ತತ್ವಜ್ಞಾನಿಗೆ ಅನ್ವಯ ಆಗೋದು ಅಂತ ಅಭಿಪ್ರಾಯ. ನೋಡ್ರಿ, ವಾರಿಜ ವದನೆ, ನೀನು ಒಲಿವಿಂದ ತಿಳಿಯುವುದು. ಕೊನೆಗೆ ಇದು ಅನ್ವಯ ಆಕತೆ ಅಂತ ಹೇಳೀನಿ. ನೀನು ಪ್ರೀತಿಯಿಂದ ತಿಳಿಯುವುದು. ಪ್ರಾರಬ್ಧದಿಂದ ಸಮ್ಯಜ್ಞಾನ ಶಾರೀರವಿಡಿದು ಅಂದ್ರೆ ಜ್ಞಾನ ಸಹಿತ ಶರೀರಧಾರಿಯಾಗಿದ್ದಾನೆ ಅಂದ್ರೆ ಜೀವನ್ಮುಕ್ತ ಅಂತ ಇದರ ಅಭಿಪ್ರಾಯ. ಮಾಡಿದ ಕರ್ಮವು ಇದು ಸುವಿಚಾರಿಸಲ್, ಅವನ ಶರೀರದಿಂದ ಮನಸ್ಸಿನಿಂದ ಇಂದ್ರಿಯಗಳಿಂದ ಆಗಿರುವಂತಹ ಕರ್ಮವು ವಿಚಾರಿಸಲ್, ಅದು ಸುವಿಚಾರಿಸಲ್, ಚೆನ್ನಾಗಿ ವಿಚಾರ ಮಾಡಲು, ಆಗಾಮಿ ಎನಿಪುದು, ಅದು ಆಗಾಮಿ ಕರ್ಮ ಎಂದು ಹೇಳಿಸಿಕೊಳ್ಳುತ್ತದೆ. ಒಂದು ಭಾಗ ಸ್ತುತಿನಿಂದೆ ಮಾಡಿದವ್ರಿಗೆ ಹಂಚಿ ಹೋಗ್ತದಂತ ಒಂದು ಭಾಗ ಆಯಿತು. ಅಲ್ಲಿ ಅದು ಹುರಿದ ಬೀಜದಂತೆ ಅಂತ ಅಭಿಪ್ರಾಯ ಇಟ್ಟಾರೆ. ಹುರಿದ ಬೀಜದಂತೆ ಹಂಗಂದ್ರೆ ಏನು? ಜ್ಞಾನವೆಂಬುವ ಅಗ್ನಿಯಿಂದ ಸಂಚಿತ ಕರ್ಮ ಸೂಟಿತು ಅಂತ ಒಪ್ಪು. ಇದು ಆಗಾಮಿ ಕರ್ಮ, ಮುಂದೆ ಆಗುವ ಕರ್ಮ. ತತ್ವಜ್ಞಾನೋತ್ತರ ಕಾಲದಲ್ಲಿ ಶರೀರ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೂ ಆಗುವಂತಹ ಕರ್ಮ ಅದು ಹುರಿದ ಬೀಜದಂತೆ ಅಂತ ದೃಷ್ಟಾಂತ ಕೊಟ್ಟಾರೆ. ಅದು ಅನುಭವಿಸ್ಲಿಕ್ಕೆ ಬರ್ತದೆ, ಆದರೆ ಮುಂದೆ ಜನ್ಮ ಕೊಡುವುದಕ್ಕೆ ಕಾರಣ ಆಗೋದಿಲ್ಲ ಅಂತ ಅದನ್ನು ವ್ಯಾಖ್ಯಾನ ಮಾಡ್ಯಾರ. ಅನುಭವಿಸ್ಲಿಕ್ಕೆ ಬರ್ತದಂದ್ರೆ ಯಾರು ಅನುಭವಿಸ್ಬೇಕು? ಹುರಿದ ಬೀಜದಂತೆ ಅಂತ ದೃಷ್ಟಾಂತ ಕೊಟ್ಟರು. ಅದು ಅನುಭವಿಸುವುದಕ್ಕೆ ಬರುತ್ತದೆ, ಮುಂದೆ ಜನ್ಮಕ್ಕೆ ಕಾರಣ ಆಗೋದಿಲ್ಲ ಅಂತ ವ್ಯಾಖ್ಯಾನ ಮಾಡಿದರು. ಇಲ್ಲಿ ಅನುಭವಿಸೋದು ಯಾರಿಗೆ ಅನ್ವಯ ಮಾಡೋದು ಅಂತ ಕೇಳಿದರೆ ಸ್ತುತಿ ನಿಂದಕರಿಗೆ ಅನ್ವಯ ಮಾಡೋದು. ಅದನ್ನು ಅವ್ರು ಅನುಭವಿಸ್ತಾರೆ ಅದರ ಫಲ. ಮತ್ತು ಇವಾಗ ಹುರಿದ ಬೀಜದಂತೆ ಅನ್ನೋದಕ್ಕೆ ಏನು ಅರ್ಥ ಅಂತ ಕೇಳಿದರೆ, ನಾನು ಮಾಡಿದೆ ಅನ್ನುವ ಅಹಂಭಾವ ಇಲ್ಲಿ ಇಲ್ಲ. ನಾನು ಮಾಡಿದೆ ಅನ್ನುವ ಅಹಂಭಾವ ಇಲ್ಲ. ಇಂದ್ರಿಯ ಅರ್ಥೇಶು ವರ್ತಂತ ಇತಿ ಧಾರಯನ್ ಗುಣಾಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ ಅನ್ನುವ ಗೀತೆಯ ವಾಕ್ಯಗಳನ್ನು ನೆನಪು ಮಾಡಿಕೊಂಡು ಗೊತ್ತಾಗ್ತದೆ.
ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ವ್ಯವಹರಿಸುತ್ತವೆ, ನನಗೂ ಅವಕ್ಕೂ ಸಂಬಂಧ ಇಲ್ಲ ಅಂದಿರ್ತಾನೆ ತತ್ವಜ್ಞಾನಿ. ಆದುದರಿಂದ ಅದು ಹುರಿದ ಬೀಜದಂತೆ, ಇವನಿಗೆ ಫಲ ಕೊಡೋದಿಲ್ಲ. ಅದ ಹುರಿದ ಬೀಜದಂತೆ. ನಾನು ಅಂತ ಸೇರಿಸ್ತೇ ಅದು ಹಸಿ ಬೀಜ. ನಾನು ಮಾಡಿಲ್ಲ ಅಂದು ಇಂದ್ರಿಯಗಳು ಮಾಡ್ಯಾವ, ನಾ ಮಾಡಿಲ್ಲ, ನಾ ಸಾಕ್ಷಿಯಾಗಿದ್ದೇನೆ, ನನಗೇನು ಸಂಬಂಧ ಇಲ್ಲ ಅಂದು ಅದು ಹುರಿದ ಬೀಜದಂತೆ. ಮತ್ತದು ಫಲ ಕೊಡ್ತದಲ್ಲ ಯಾರಿಗಂದ್ರೆ ಸ್ತುತಿ ನಿಂದಕರಿಗೆ ಫಲ ಕೊಡ್ತದೆ. ಸ್ತುತಿ ಮಾಡಿದವನಿಗೆ ಪುಣ್ಯ ಹೋಗ್ತದೆ, ನಿಂದೆ ಮಾಡಿದವನಿಗೆ ಪಾಪ ಅಂಚರಿಸಿ ಹೋಗ್ತದೆ. ಇದು ಸ್ಥೂಲವಾಗಿ. ಸೂಕ್ಷ್ಮವಾಗಿ ಏನು, ನಾನು ಮಾಡಿದೆ ಅನ್ನುವ ಭಾವನೆ ಇಲ್ಲದೆ ಇರುವುದರಿಂದ ಅದು ಹುರಿದ ಬೀಜದಂತೆ, ಇವನಿಗೆ ಸಂಬಂಧ ಇಲ್ಲದ್ದಾಗ್ತದ ಅಂತ ಅಭಿಪ್ರಾಯ. ಹೀಗೆ ಇಲ್ಲಿ ಜೋಡಿಸಿಕೊಂಡಾಗ ಅದಕ್ಕೊಂದು ಮಹತ್ವ ಬರ್ತದ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ವಾರಿಜವದನೆ, ಇದನ್ನು ನೀನು ಒಲಿವಿಂದ ತಿಳಿಬೋದು. ಕಮಲದಂತಹ ಮುಖವುಳ್ಳವಳೆ, ಈ ವಿಷಯವನ್ನು ನೀನು ಪ್ರೀತಿಯಿಂದ ತಿಳಿಬೋದು ಅಂತ ಇದಕ್ಕೆ ಅನ್ವಯ. ಆಗಾಮಿಯನಿಪ ಬರಿತಾನೆ ಅವ್ರ ಮುಂದಿನ ನುಡಿಯಲ್ಲಿ. ಆಗಾಮಿಯನಿಪ ಧರ್ಮವದು ತಾನು ಯೋಗಿಯ ನುತಿಸಿ ನಿಂದಿಸದರ್ಗೆ ಹೋಗುತ್ತಿರುವುದು ನಿಜಬಹುದಾಗಿ ಮುಕ್ತ ತಾನಾಗುವನು ಅವನು. ಇದು ಶ್ರುತಿ ಸಿದ್ಧ. ಅವನು ಮುಕ್ತ ಸ್ವರೂಪನೇ ಆಗುವನು ಅಂದ್ರೆ ಆಗಿದ್ದಾನೆ ಅಂತ ಅನ್ವಯ ಮಾಡಿಬಿಡೋನು ಇಲ್ಲೊಮ್ಮೆ. ಆಗಾಮಿ ಏನಿಪ, ಜ್ಞಾನೋತ್ತರ ಕಾಲದಲ್ಲಿ ಮಾಡುವಂತಹ ಕರ್ಮಗಳು. ಧರ್ಮವದು, ಒಂದು ಪುಣ್ಯ ಒಂದು ಪಾಪ, ಒಂದು ಯೋಗ್ಯ ಕರ್ಮ ಒಂದು ಅಯೋಗ್ಯ ಕರ್ಮ, ಒಂದು ಸತ್ಕರ್ಮ ಒಂದು ಅಸತ್ಕರ್ಮ. ಯಾವುದಾರ ಶಬ್ದ ಹೇಳಿರೋ ಅದೇ ಅರ್ಥ, ಮತ್ತೇನಿಲ್ಲ. ನೀವು ಧರ್ಮರ ಅನ್ರಿ, ಯೋಗ್ಯ ಅಯೋಗ್ಯರ ಅನ್ರಿ, ಸತ್ಕರ್ಮ ಅಸತ್ಕರ್ಮರ ಅನ್ರಿ, ವಿಹಿತ ಕರ್ಮ ನಿಷಿದ್ಧ ಕರ್ಮರ ಅನ್ರಿ, ಇವೆಲ್ಲ ಪರ್ಯಾಯ ಶಬ್ದಗಳ, ಮತ್ತೇನಿಲ್ಲ. ಧರ್ಮವದು ತಾನು ಯೋಗಿಯ ನುತಿಸಿ, ಯಾರು ತತ್ವಜ್ಞಾನಿಯನ್ನು ಸ್ತೋತ್ರ ಮಾಡ್ತಾರೋ ಅವರಿಗೆ ಪುಣ್ಯ ಹೋಗ್ತದೆ, ಧರ್ಮರೂಪ ಕರ್ಮ. ಇವರಿಗೆಲ್ಲ ಹೇಗಪ್ಪ ಯೋಗಿ ಅನ್ನೋದು, ಹೊಟ್ಟೆ ಕೋಳಿಗಾಗಿ ಹಿಂಗೆ ಆಗಿದಾರ ಅಂದವರಿಗೆ ಪಾಪ ಹೋಗ್ತದೆ, ಮತ್ತೇನಿಲ್ಲ. ಅದಕ್ಕೆ ಇನ್ನೊಬ್ಬರು ನೋಡಿ, ನೀವು ಹೊಟ್ಟೆ ಕೋಳಿಗೆ ಅಂತ ಅರ್ಥ ಮಾಡಬೇಡ್ರಿ. ಅರ್ಥ ಮಾಡಿದ್ರೆ ಪಾಪ ನಮಗೆ ಬರ್ತದೆ ಅಂತ ಶಾಸ್ತ್ರ ಹೇಳ್ತದೆ ಸಾಧಕರಿಗೆ, ಸರ್ವರಿಗೂ. ಸಾಧಕರಿಗೂ ಅಷ್ಟೇ ಯಾಕೆ, ಸರ್ವರಿಗೂ ಹೇಳ್ತದೆ. ಯೋಗಿಯ ನುತಿಸಿ ನಿಂದಿಸಿದವ್ರಿಗೆ, ನಿಂದೆ ಮಾಡಿದವರಿಗೆ ಪಾಪ, ನುತಿಸಿದವರಿಗೆ ಪುಣ್ಯ. ಹೋಗುತ್ತಿರುವುದು ನಿಜವೂ ಅಹುದಾಗಿ, ಇದು ಯಥಾರ್ಥವು ಅಹುದು ಆಗಿ. ತಾನು ಮುಕ್ತನಾಗುವನು, ಇದು ಶ್ರುತಿ ಸಿದ್ಧ. ಅವನು ಮುಕ್ತನೇ ಆಗುತ್ತಾನೆ ಅಂದರೆ ಮುಂದೆ ಭಾವಿಕಾಲ. ಒಬ್ಬ ಸಾಧಕನಿಗೂ, ಉನ್ನತ ಮಟ್ಟದ ಸಾಧಕ ಅಂತ ಪ್ರಯೋಗ ಮಾಡಿದ್ದೇನೆ, ಒಬ್ಬ ಸಾಧಕನಿಗೂ ಒಬ್ಬ ತತ್ವಜ್ಞಾನಿಗೂ ಬಹಳಷ್ಟು ಅಂತರ ಇಲ್ಲ. ಚಿತ್ತಶುದ್ಧಿಯನ್ನು ಹೊಂದಿರುವ ಸಾಧಕ ಅಂತ ಇಟ್ಟುಕೊಳ್ಳೋನಿಲ್ಲಿ. ಚಿತ್ತಶುದ್ಧಿಯನ್ನು ಹೊಂದಿರುವ ಸಾಧಕ ಶಮ ದಮ ತಿತಿಕ್ಷಾ ಸಮಾಧಾನ ಶ್ರದ್ಧಾ ಉಪರತಿ ನಿತ್ಯಾನಿತ್ಯ ವಸ್ತು ವಿವೇಕ ಇಹಮೂತ್ರತ ಫಲಭೋಗ ವಿರಾಗ ಇದೆಲ್ಲ ಇದ್ದಾಗಲೇ ಅವ ಸಾಧಕ ಆಗ್ಯಾನ, ಚಿತ್ತಶುದ್ಧಿ ಹೊಂದಿದೆ. ಆದರೆ ಅಹಂ ಬ್ರಹ್ಮಾಸ್ಮಿ ಅನ್ನುವುದು ಅನುಭವಕ್ಕೂ ಬಂದಿಲ್ಲ. ನಾನು ಬ್ರಹ್ಮವೇ ಆಗಿದ್ದೇನೆ ಅನ್ನುವ ಅನುಭವ ಬಂದಿಲ್ಲ, ಅವನ ಅನುಭವಕ್ಕೆ ಬಂದಿಲ್ಲ. ಇದು ನಾನು ದೃಷ್ಟಾಂತ ಮಾಡ್ತೇನೆ. ಆಗಾಗ ಹಿಂಗೆ ನಿಂತಿದ್ದಾರೆ ಇಬ್ಬರು. ಸೂರ್ಯೋದಯದ ಕಾಲದಲ್ಲಿ ಇಬ್ಬರು ಹೀಗೆ ನಿಂತಿದ್ದಾರೆ. ಒಬ್ಬ ಸಾಧಕ, ಒಬ್ಬ ಸಿದ್ಧ ಅಂದರೆ ತತ್ವಜ್ಞಾನಿ ತನ್ನ ನೆರಳನ್ನೂ ದಾಟಿದ್ದಾನೆ, ಪೂರ್ವಕ್ಕೆ ಮುಖವಾಗಿ ನಿಂತಿದ್ದ. ನಾವು ಸಾಧಕ ಪಶ್ಚಿಮಕ್ಕೆ ಮುಖವಾಗಿ ನಿಂತಾನ, ಇವನ್ನ ತನ್ನ ನೆರಳನ್ನೂ ದಾಟಿಲ್ಲ. ಸಿದ್ಧನಲ್ಲೂ ಇವೆಲ್ಲ ಇರ್ತಾವೆ. ವೈರಾಗ್ಯೋಪರತೆ ಇಲ್ಲದೆ ಹೋದರೆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಸಿಗುವುದಿಲ್ಲ ಅಂತ ವಿವೇಕ ಚಿಂತಾಮಣಿಯಲ್ಲಿ ಬರೆದ್ದಾರೆ. ಅದೇ ಯಾಕೆ ನಂಬುದ ಜ್ಞಾನ ವೈರಾಗ್ಯೋಪರತೆಗಳು ಎಂಬಿವನೇ ಸಂಧಾನಿಸುತ್ತಾರೆ ಭೋಗ ಮೋಕ್ಷ ವಾಂಛಿತರು ಅನ್ನೋ ಪದ್ಯದಲ್ಲೂ ಇದನ್ನು ಬರೆದ್ದಾರೆ. ಈಗ ದೃಷ್ಟಾಂತ ಏನು, ಸಿದ್ಧ ಮತ್ತು ಸಾಧಕ ಇಬ್ಬರು ಒಂದೇ ಸ್ಥಾನದಲ್ಲಿ ನಿಂತಿದ್ದಾರೆ ಅಂದರೆ ಎಲ್ಲ ಗುಣಗಳು ಇಬ್ಬರಲ್ಲಿ ಸಮಾನವಾಗಿ ಇವೆ, ಅವನಲ್ಲಿ ಸಹಜವಾಗಿವೆ, ಸಾಧಕನಲ್ಲಿ ಹಿಡಿದಿಟ್ಟುಕೊಂಡು ಇವೆ. ವ್ಯತ್ಯಾಸ ಏನು? ತತ್ವಜ್ಞಾನಿಯಲ್ಲಿ ಗುಣಗಳೆಲ್ಲವೂ ಸಹಜವಾಗಿವೆ, ಸಾಧಕನಲ್ಲಿ ಧಾರಣ ಮಾಡ್ಕೊಂಡು ಹಿಡ್ಕೊಂಡು ನಿಂತಾನ ಅವನ್ನ. ಅದು ಸಹಜ ಆಯ್ತು ಅಂದರೆ ಇವನು ಈ ಕಡೆ ತಿರುಗ್ತಾನೆ ನೋಡ್ರಿ. ಇಬ್ಬರು ಆಗ ಸಮಾನರೇ, ಜಾಗ ಒಂದೇ ಇದೆ ಅಂತ ಹೇಳೀನಿ. ಅದನ್ನು ದೃಷ್ಟಾಂತ ಕೊಟ್ಟು ಬರೆದ್ದಾರೆ. ಮಾವಿನ ಗಿಡ ಭಾಳ ಕಾಯಿಗಿತ್ತು ಅಂದರೆ ಅಂಬಿ ಅದು ಬಗ್ತತೆ, ಇನ್ನೊಂದು ಬಗ್ಗಿ ಹಿಡ್ಕೊಂಡು ನಿಂತಾನೆ, ಬಗ್ಗಿಸಿ ಹಿಡ್ಕೊಂಡು ನಿಂತಾನೆ, ಯಾವಾಗ ಬಿಡ್ತಾನೆ ಅದು ಮ್ಯಾಲ್ಗೆ ಹೋಗ್ತೈತಿ. ದೃಷ್ಟಾಂತ ಕೊಟ್ಟಾರೆ. ಸಾಧಕನಾದವನು ಆ ಗುಣಗಳನ್ನು ಸಾಧನದಿಂದ ಇನ್ನೂ ಹಿಡಿದುಕೊಂಡು ನಿಂತಿದ್ದಾನೆ, ಸಹಜ ಆಗಿಲ್ಲವ.
ಸಹಜ ಅದು ಅಂದ್ರೆ ನಮ್ಮ ಈ ಕಡೆ ತಿರುಗಿದಂತೆ ಅರ್ಥ, ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥ, ಭಾಳ ವ್ಯತ್ಯಾಸ ಇಲ್ಲ. ಅದಕ್ಕಾಗಿ ಇಲ್ಲಿ ಸಿದ್ಧನಿಗೂ ಹೊಂದಿಸ್ಲಿಕ್ಕೆ ಅವಕಾಶ ಇದೆ, ಸಾಧಕನಿಗೂ ಹೊಂದಿಸಲಿಕ್ಕೆ ಅವಕಾಶ ಇದೆ ಅಂತ ಈ ದೃಷ್ಟಾಂತವನ್ನು ಬಳಸಲಾಗಿದೆ, ಮತ್ತೇನಿಲ್ಲ. ಮುಕ್ತನಾಗುವನು, ಮುಕ್ತನಾಗುವವನು ಅವನು ಇದು ಶ್ರುತಿ ಸಿದ್ಧ. ಅವನು ನಾನು ಹೇಳಿದಂತಹ ಮಾತ ಸ್ವಕಪೋಲ ಕಲ್ಪಿತ ಅಲ್ಲ, ಶ್ರುತಿ ಪ್ರಮಾಣದಿಂದ ಸಿದ್ಧವಾದಂಥದ್ದು ಅಂತ ಗ್ರಂಥಕಾರರು ಇಲ್ಲಿ ಬರೆದಿದ್ದಾರೆ, ಯಾಜ್ಞವಲ್ಕ್ಯರ ಮಾತಿನಿಂದ ಬರೆದಿದ್ದಾರೆ. ಈ ತೆರದಿಂದೆ ಕರ್ಮಾವಳಿಯು ಅಳಿದು ಬೇರೆ ಮಾತೇನು ಯೋಗಿ ನಿಜಾನಂದ ಚೈತನ್ಯ ಅದ್ವಯ ಮುಕ್ತಿ ಒಡೆಯುವುದು ಸತ್ಯವು ಎಂದು ಓತು ನೀನು ಅರಿವುದು ಅಂಬುಜನೇತ್ರೆ. ಅಂಬುಜನೇತ್ರೆ ಮತ್ತು ಅದೇ ಅರ್ಥ, ಕಮಲದಂತಹ ಮುಕೊಳ್ಳವಳೆ. ಈ ತೆರದಿಂದೆ ಮೇಲೆ ಹೇಳಿದ ಕ್ರಮದಿಂದೆ, ಈ ತೆರದಿಂದೆ ಕರ್ಮವು ಅಳಿದು, ಕರ್ಮ ಅಂದ್ರೆ 3 ವಿಧವಾದ ಕರ್ಮ, ಒಂದು ಸುಟ್ಟು ಹೋಯಿತು, ಇನ್ನೊಂದು ಹುರಿದ ಬೀಜದಂತೆ ಆಯಿತು, ಮಗದೊಂದು ಅನುಭವಿಸಿ ತೀರಿಸಿದ, ತಿಳಿಸಾಕ ಮಾತ ತಿಳಿಸುವುದಕ್ಕಂತಿದ್ದು ಅನುಭವಿಸಿ ತೀರಿಸಿದ. ಅಳಿದು ಈ ಥರದಿಂದ ಕರ್ಮಾವಳಿ ಅಂದ್ರೆ ಇದು 3ರ ಸಾಲ, ಸಂಚಿತ ಪ್ರಾರಬ್ಧ ಆಗಾಮಿ. ಅಳಿದು ಬೇರೆ ಮಾತು ಏನು, ಬೇರೆ ಮಾತು ಇನ್ನೇನೈತಿ, ಕರ್ಮನ ಮುಗಿತು. ಕರ್ಮ ಮುಗಿತಂದಮೇಲೆ ಕ್ಷೀಯಂತೆ ಅಸ್ಯ ಕರ್ಮಾಣಿ, ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ. ಜ್ಞಾನ ಆಯಿತು, ಅವೆಲ್ಲ ಕ್ಷಯ ಹೊಂದಿಬಿಡ್ತಾವೆ. ಯೋಗಿ ನಿಜಾನಂದ. ಮತ್ತು ನಮ್ಮ ಗ್ರಂಥಕಾರರು ಯಾವಾಗಲೂ ನಿಜ ಶಬ್ದದ ಭಾಳ ಪ್ರೀತಿ ಇವರಿಗೆ. ನಿಜಾನಂದ ಯಥಾರ್ಥವಾದ ಆನಂದ, ಮತ್ತೇನಲ್ಲ. ಅದಕ್ಕೆ ಯಾಕೆ ವಿಶೇಷಣ ಕೊಟ್ಟರು? ಅಜ್ಞರಿಗೆ ವಿಷಯಾನಂದನೂ ಆನಂದ ಆಗೈತಿ, ನಿದ್ರಾನಂದವೂ ಆನಂದ ಆಗೈತಿ. ನಿದ್ರಾನಂದ ಬ್ರಹ್ಮಾನಂದದ ಸ್ಯಾಂಪಲ್ ಅಂತ ಉದಾಹರಣೆ ಕೊಡ್ತೇವೆ ನಾವು ತಿಳ್ಸಾಕೆ ಸುಮ್ಮನೆ. ಅದೇನು ಬ್ರಹ್ಮಾನಂದದ ಸ್ಯಾಂಪಲ್ ಅಂದ್ರೆ ಹಿಂಗೆ ಇರ್ತದಂತ ತಿಳ್ಸಾಕೆ ಕೊಟ್ಟದ್ದು, ಅದೇನು ಬ್ರಹ್ಮಾನಂದ ಅಲ್ಲ, ಏನಲ್ಲ, ತಿಳ್ಸಾಕೆ ಕೊಟ್ಟದ್ದು. ಅಲ್ಲಿ ಯಾವ ವಿಷಯಗಳು ಇಲ್ಲದೆ ಇದ್ದರೂ ಕೂಡ ನೀನು ಆನಂದ ಸ್ವರೂಪನಾಗಿ ಇದ್ದೀಪ, ಅಥವಾ ಆನಂದವನ್ನು ಅನುಭವಿಸುತ್ತಿದ್ದಿ. ಬ್ರಹ್ಮಾನಂದವು ಹೀಗೆ ಇದೆ ಅಂತ ತಿಳ್ಸಾಕೆ ಕೊಟ್ಟದ್ದು. ಅದು ಪ್ರಾರಬ್ಧ ಕ್ರಮಕ್ಕೆ ಅಧೀನವಾಗಿ ಬಂದಿರುವ ಒಂದು ಅವಸ್ಥೆ, ಅದು ನಿದ್ರಾ ಅವಸ್ಥೆ. ಇವು ತನ್ನ ಸ್ವರೂಪದಲ್ಲಿ ಉಳಿದದ್ದರಿಂದ ಆನಂದ, ಪ್ರತಿಬಿಂಬಾನಂದವನ್ನು ಅನುಭವಿಸುತ್ತಿದ್ದಾನೆ ಅಂತ ನಾವು ತಿಳ್ಸಾಕೆ ಹೇಳ್ತೇವೆ. ತನ್ನ ಸ್ವರೂಪದಲ್ಲೇ ಮುಳುಗಿದಾನವು, ಬ್ರಹ್ಮದಲ್ಲೇ ಮುಳುಗಿದಾನೆ. ಮುಳುಗಿದಾಗ ಆನಂದ ಸ್ವರೂಪವೇ ಆಗಿದ್ದಾನೆ. ಅದನ್ನು ಹಿಂದೆ ವಿವರಣೆ ಮಾಡಿ ಆಗೈತೆ. ಎಲ್ಲರೂ ಹೋಗಿ ಅಲ್ಲೇ ಮುಳುಗರು ಇದೇ ಶರೀರದಾಗ ಹೇಗೆ ಅದು ಬಂದ ಎಲ್ಲ ವಿವರಣೆ ಆಗೈತೆ. ಅದು ಮತ್ತೊಮ್ಮೆ ನೆನಪು ಮಾಡೋದು ಬೇಡ. ಇಲ್ಲಿ ನಿಜ ಅಂತ ಯಾಕೆ ವಿಶೇಷಣ ಕೊಟ್ಟರು ಅಂದ್ರೆ ನಿದ್ರಾನಂದಾದಿಗಳಲ್ಲಿ ಅತಿ ವ್ಯಾಪ್ತಿ ಆಗಬಾರದು ಅಂತ ನಿಜ ಅನ್ನುವಂಥ ವಿಶೇಷಣವನ್ನು ಕೊಟ್ಟರು. ನಿಜಾನಂದ ಚೈತನ್ಯ ಅದ್ವಯ. ನೋಡ್ರಿ, ನಿಜಾನಂದವೂ ಅದೇ, ಚೈತನ್ಯವೂ ಅದೇ, ಅದ್ವಯವೂ ಅದೇ, ಬೇರೆ ಬೇರೆ ಏನೂ ಅಲ್ಲ. ಶಬ್ದಗಳು ಮಾತ್ರ ಬೇರೆ ಬೇರೆ. ಚೈತನ್ಯ ಜಡ ಪದಾರ್ಥ ಅಲ್ಲ ಅಂತಾಯಿತು, ಅದ್ವಯ ಅಲ್ಲಿ ಇನ್ನೊಂದೇನು ಇಲ್ಲ ಅಂತಾಯಿತು. ಅದ್ವಯ ಮುಕ್ತಿಯ ಸ್ವರೂಪ ಹೀಗಿದೆ ಅಂತ, ನಿಜವಾದ ಆನಂದ ಸ್ವರೂಪ ಇದೆ, ಚೈತನ್ಯ ಸ್ವರೂಪವಾಗಿದೆ, ಅದ್ವಯವಾಗಿದೆ. ಮುಕ್ತಿ ಒಡೆಯುವುದು, ಮುಕ್ತಿಯು ಪ್ರಾಪ್ತವಾಗುತ್ತದೆ. ಪ್ರಾಪ್ತ ಈ ಪೂರ್ವದಲ್ಲಿ ಚಿಂತನೆ ಮಾಡಿದ್ದೇವೆ. ಪ್ರಾಪ್ತ ಆಗೋದಲ್ಲದು, ಪ್ರಾಪ್ತಿ. ಪ್ರಾಪ್ತಸ್ಯ ಪರಿಹಾರ ಅಪ್ರಾಪ್ತಸ್ಯ ಪರಿಹಾರ ಪ್ರಾಪ್ತಸ್ಯ ಪ್ರಾಪ್ತಿ. ಸಂಸಾರ ಮೊದಲೇ ಇಲ್ಲ. ಚಾರು ಗುರು ಪದವಿಡಿ ಮೊದಲೆನಗ ಸಂಸಾರವಿಲ್ಲವಾದದು ಏನೆಂದು ಪೇಳುವೇನೋ ಪರಮಾನಂದ ಅನ್ನುವ ಪದ್ಯದಲ್ಲಿ ಮೊದಲು ನನಗೆ ಸಂಸಾರ ಇಲ್ಲ ಅಂತ ಹೇಳಿದಾನೆ. ಗುರುಪಾದ ಯಾವಾಗ ಹಿಡಿದ್ನಿ ಅಲ್ಲಿ ಬಂದು ನೋಡಿದ್ರೆ ನನಗೆ ಮೊದಲೆನಗ ಸಂಸಾರವಿಲ್ಲ. ಅದು ಅಪ್ರಾಪ್ತಸ್ಯ ಪ್ರಾಪ್ತಿ ಅಲ್ಲ, ಪರಿಹೃತಸ್ಯ ಪರಿಹಾರ. ಸಂಸಾರ ಮೊದಲೇ ಇಲ್ಲ, ಪರಿಹೃತಸ್ಯ ಪರಿಹಾರ ಪ್ರಾಪ್ತಸ್ಯ ಪ್ರಾಪ್ತಿ. ಮೋಕ್ಷ ಅಂದ್ರೇನು? ಮೊದಲೇ ಇವನು ಸ್ವರೂಪ, ಮುಕ್ತ ಸ್ವರೂಪ. ಮಧ್ಯದಲ್ಲಿ ಅಜ್ಞಾನಕ್ಕೆ ಅಧೀನನಾಗಿ ನಾನು ಹುಟ್ಟುವವನು, ಸಾಯುವವನು, ನಾನು ಅಜ್ಞ ಏನೇನೋ ತಿಳ್ಕೊಂಡಿದ್ದ. ಈಗ ಅಜ್ಞಾನದ ನಿವೃತ್ತಿ ಆಯ್ತಂದ್ರೆ ಅವನು ಸಹಜವಾಗಿ ಮುಕ್ತನೇ ಇದ್ದಾನೆ. ತಿಳಿಸುವ ದೃಷ್ಟಿಯಿಂದ ಮುಕ್ತಿ ಒಡೆಯುವುದು, ಮುಕ್ತಿಯು ಪ್ರಾಪ್ತವಾಗುತ್ತದೆ ಅಂತ ತಿಳಿಸುವ ದೃಷ್ಟಿಯಿಂದ. ಸತ್ಯವೆಂದು ಓತು, ಸತ್ಯವೆಂದು ಇದು ಯಥಾರ್ಥವು ಎಂದು ಓತು ಚೆನ್ನಾಗಿ ನೀನು ಅರಿವುದು ಅಂಬುಜ ನೇತ್ರೆ. ಅಂಬುಜ ನೇತ್ರೆ ನೀನು ಅರಿವುದು ಅಂತ ಅನ್ವಯ. ಮುಂದಿನ ಸೂತ್ರಕ್ಕೆ ಹೋಗೋಣ. ಈಗ ಏನು ಮಾಡಿದರು? ಯೋಗೀಶ್ವರಂಗೆ
ಇಲ್ಲಿ ಎರಡು ಭಾಗ ಮಾಡಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಒಬ್ಬ ಉನ್ನತ ಮಟ್ಟದ ಸಾಧಕ, ಒಬ್ಬ ತತ್ವಜ್ಞಾನಿ. ಅದಕ್ಕೆ ಯೋಗೀಶ್ವರಂಗೆ ಅಂತ ಬರೆದ್ರು. ಯೋಗಿಗಳಿಗೆ ಈಶ್ವರನಾದವನು ಅಂದ್ರೆ ತತ್ವಜ್ಞಾನಿ ಅನ್ನುವುದು ಸಹಜವಾಗಿ ಅರ್ಥ ಆಗ್ತದೆ. ಯೋಗೀಶ್ವರಂಗೆ ಕರ್ಮಕ್ಷಯ ಪ್ರಕಾರ ನಿರೂಪಣೆ, ಕರ್ಮಕ್ಷಯ ನಿರೂಪಣೆ. ಅದು ಹೇಗೆ ಕರ್ಮ ನಾಶ ಆಗ್ತದೆ, 3 ರೀತಿ ಕರ್ಮ ಹೇಗೆ ನಾಶ ಆಗ್ತದೆ ಅನ್ನುವುದನ್ನು ನಿರೂಪಣೆ ಮಾಡಿ ಆಯಿತು. ಸೂತ್ರ ಮುಂದಿಂದು, ಮಗುಳೇ ಸಪ್ತಾವರಣದಳು ಒಂದೇ ಜೀವಾತ್ಮನಿಗೆ ನಿಯಮಾದಿಗಳು ಮುಕ್ತಿಯನು ಈಗೋ. 7 ಆವರಣಗಳಿಂದ ಕೂಡಿಕೊಳ್ತಾನೆ ಜೀವಾತ್ಮ. ಕೆಳಗೆ ಹೊಂಟತಿ ವಿಷಯ ಹಂಗೆ 7 ಆವರಣಗಳಿಂದ ಕೂಡಿಕೊಳ್ಳುತ್ತಾನೆ. ಇಲ್ಲಿ ನಾಮ ಸಂಕೀರ್ತನ ಅಷ್ಟೇ ಇದೆ. ಮಗುಳೇ ಮತ್ತೆ ಸಪ್ತ ಆವರಣದಳು ಒಂದೇ. ಸಪ್ತ ಆವರಣದಲ್ಲಿ ಕೂಡಿಕೊಂಡಂದ್ರೆ ಸ್ವರೂಪದ ಮರಿವೆ ಆಯಿತು. ಆವರಣ ಬಂತು, 7 ಆವರಣ ಬಂದವು, ಒಂದಲ್ಲ. ಒಂದು ಆವರಣ ಬಂದ್ರೆ ಮರಿವೆ ಆಗ್ತದೆ. ಅಜ್ಞಾನನು ಒಂದು ಆವರಣ ಬಂದ್ರೆ ಮರಿವೆ ಆಗ್ತದೆ. ಆದ್ರೆ ಇಲ್ಲಿ 7 ಆವರಣ ಬರೀತಾರೆ. ಸಪ್ತ ಆವರಣದಳು ಒಂದಿ ಜೀವಾತ್ಮನಿಗೆ, ಇಂತಹ ಜೀವಾತ್ಮನಿಗೆ ಮಾಡುವ ಕರ್ತವ್ಯ ಇದೆ ಅಂತ ಹೇಳ್ತಾರೆ. ಯಮಾದಿಗಳನ್ನು ಮಾಡ್ಬೇಕವ. ಯಮಾದಿಗಳು ಮುಕ್ತಿಯನ್ನು ಈಗೋ. ಯಮ ನಿಯಮ ಇವು ಮೊದಲಾದ ಅಂಗಗಳನ್ನೇನು ಹೇಳ್ಕೊಂಬಂದಾರಲ್ಲ ಅವುಗಳನ್ನು ಮಾಡಿದ್ದೇ ಆದರೆ ಇವನು ಮುಕ್ತನಾಗುತ್ತಾನೆ. ಮುಕ್ತಿಯನ್ನು ಈಗ ಮುಕ್ತಿಯನ್ನು ಕೊಡುತ್ತವೆ ಅಂತ. ಯಾವುವು? ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಈ 8 ಅಂಗಗಳನ್ನು ಅಭ್ಯಾಸ ಮಾಡಿದರೆ ಅವು ಮುಕ್ತಿಗೆ ಕಾರಣವಾಗುತ್ತವೆ ಅಂತ ಅಭಿಪ್ರಾಯ. ಮುಕ್ತಿಗೆ ಕಾರಣವಾಗುತ್ತವೆ ಅಂದ್ರೆ ಏನು? ಚಿತ್ತಶುದ್ಧಿ ದ್ವಾರ ಮೋಕ್ಷಕ್ಕೆ ಕಾರಣವಾಗುತ್ತವೆ. ಚಿತ್ತಶುದ್ಧಿ ಆಯಿತು, ಜ್ಞಾನ ಆಯಿತು. ಜ್ಞಾನದ ಮರುಕ್ಷಣದಲ್ಲಿಯೇ ಮುಕ್ತಿ ಆಯಿತು. ಅಲ್ಲಿ ಏನೇನು ಚರ್ಚೆ ಮಾಡಿದ್ದಾರೆ. ಮತ್ತು ಜ್ಞಾನ ಆಯಿತು, ಮುಕ್ತಿ ಆಯಿತು, ನೋಡಕ್ಕೊಂದು ಕ್ಷಣ ಬಂತು, ಆ ಕ್ಷಣದಲ್ಲಿ ಅಜ್ಞಾನ ಉಳಿತು. ಹೀಗೆಲ್ಲ ಚಿಂತನೆ ಮಾಡಿದ್ದಾರೆ. ಮುಮುಕ್ಷುಗಳ ಬುದ್ಧಿ ವಿಸ್ತಾರ ಆಗಲಿ ಅಂತೇಳಿ. ಅದಕ್ಕಾಗಿ ತತ್ಪದಾರ್ಥ ಸಂಶೋಧನೆ ಮಾಡಬೇಕು, ಪದಾರ್ಥ ಸಂಶೋಧನೆ ಮಾಡಬೇಕು ಅಂತ ಮತ್ತು ಅದಕ್ಕೂ ಅವರ ಬರೆದಾರೆ ಉತ್ತರ. ತತ್ಪದಾರ್ಥ ಸಂಶೋಧನೆ, ಪದಾರ್ಥ ಸಂಶೋಧನೆ ಮಾಡಿದಾಗ ಆ ಸಂಧಿಯಲ್ಲಿರುವಂಥ ಅಜ್ಞಾನ ನಾಶ ಆಗ್ತದೆ ಅಂತ ಬರೆದಾರೆ. ಅದು ಕ್ಷಣಗಳನ್ನು ಇಟ್ಕೊಂಡು ಮಾತನಾಡಿದ ಮಾತು. ಅದು ಸ್ಥೂಲ ಇದೆ, ಅದನ್ನು ಬಿಡುವನೀಗ ನಾವು ಸೂಕ್ಷ್ಮ ಇದೆ, ಅಲ್ಲಿ ಹೋಗೋದು ಬೇಡ ಸದ್ಯಕ್ಕೆ. ನಾವೆಲ್ಲಿ ಬರೋದು ಈಗ? ಸಪ್ತ ಆವರಣಗಳು ಬರೋದು. ಸಪ್ತ ಆವರಣ ಅಂದ್ರೆ ಮತ್ತೇನಿಲ್ಲ, ನಮ್ಮ ಶರೀರ, ಮನ ಬುದ್ಧಿ ಚಿತ್ತು ಅಹಂಕಾರ ಜ್ಞಾತೃ, ಒಂದು ಮಾಯೆ ತನು, ಇದು ಸ್ಥೂಲ ಶರೀರ. ಮನ ಬುದ್ಧಿ ಚಿತ್ತು ಅಹಂಕಾರ ಜ್ಞಾತೃ, ಅದು 5 ಭಾಗ ಇದೆ. ಅದ್ರಾಗ ಜ್ಞಾತೃ ಬಹಳ ಪಾಠ ಮಾಡೋದಲ್ಲ, ಬಹಳ ಕಡೆ ಜ್ಞಾತೃ ಅಂತ ಒಂದಿದೆ, ಅದನ್ನು ಸೇರಿಸಿಕೊಳ್ಳೋಣ ಇಲ್ಲಿ. ಆಮೇಲೆ ಮಾಯೆ ಹೇಳೋದು ಅಲ್ಲ. ಸೂಕ್ಷ್ಮ ಶರೀರದ 5 ಅವಯವಗಳು, ಸ್ಥೂಲ ಶರೀರದ್ದು ಈ ಸ್ಥೂಲ ಶರೀರ ಒಂದೇ 6, ಮಾಯೆ ಒಂದು 7. ಇವು ಸಪ್ತ ಆವರಣಗಳು ಅಂತ ಬರ್ತಾರೆ ಶಾಸ್ತ್ರದಲ್ಲಿ. ಅದನ್ನು ವಿವರಣೆ ಮಾಡೋನು. ಇಲ್ಲಿ ಜ್ಞಾತೃವಿನ ಒಂದು ಮಾತು ಹೇಳಿಬಿಡ್ತೇನೆ, ಜ್ಞಾತೃ ಅಂತ ಯಾರಿಗನಬೇಕು ಅಂತ. ಆಕಾಶದ ಚೈತನ್ಯದ ಅರ್ಧ ಭಾಗವೇ ಅಲ್ಲಿ ಜ್ಞಾತೃ ಆಗೈತಿ. ಆಕಾಶದ ಅರ್ಧ ಭಾಗವೇ ಜ್ಞಾತೃ ಆಗೈತಿ ಅಂತ ಪಂಚೀಕರಣದಲ್ಲಿ ಅಂಗೀಕಾರ ಮಾಡಬೇಕಾಗ್ತದೆ. ಈಗ ಸದ್ಯಕ್ಕೆ ಜ್ಞಾತೃ ಅಂತ ಯಾವುದಕ್ಕೆ ಅನ್ಬೇಕು? ಸಂಕಲ್ಪ ವಿಕಲ್ಪ ಮಾಡಿದ್ರೆ ಮನಸ್ಸಂದ್ರಿ, ಅಂತಃಕರಣದ ವೃತ್ತಿ ಇದು. ಆಮೇಲೆ ನಿಶ್ಚಯ ಮಾಡಿದ್ರೆ ಬುದ್ಧಿ ಅಂದ್ರಿ, ಸ್ಮರಣದಲ್ಲಿ ಹಿಡಿದು ಇಟ್ಕೊಂಡ್ರೆ ಚಿತ್ತ ಅಂದ್ರಿ, ನಾನು ಅಂದ್ರಿ ಅಹಂಕಾರ ಅಂದ್ರಿ. ಜ್ಞಾತೃ ಅಂತ ಯಾವುದಕ್ಕೆ ಅನ್ಬೇಕು ಅಂದ್ರೆ, ನೀವು ಇಲ್ಲಿ ಶಾಸ್ತ್ರ ಕೇಳಕ್ಕೆ ಕೊಳ್ತಿರ್ತೀರಿ, ಏನೋ ಒಂದು ವಿಷಯ ಜ್ಞಾಪಕಕ್ಕೆ ಬರುತ್ತದೆ, ಅದನ್ನು ಯಾರು ಮಾಡಿರು? ಅಂದ್ರೆ ಜ್ಞಾಪಕಕ್ಕೆ ತಂದು ಕೊಡ್ತದಲ್ಲ ಯಾವುದೋ ಒಂದು ವಿಷಯವನ್ನು ಬೇರೆ ವಿಷಯದಲ್ಲಿ ತೊಡಗಿದಾಗ ಅದು ಜ್ಞಾತೃ. ನಿಮ್ಗೆ ಎಷ್ಟೋ ಮಂದಿಗೆ ಅನುಭವ ಆಗಿರ್ಬೋದು. ಇದು ಇಲ್ಲಿ ಕೊಳ್ತಿರ್ತೀರಿ, ಬರುವಾಗ ಅದನ್ನು ಮಾಡಲಿಲ್ಲಲ್ಲ ಬಿಟ್ಟು ಬನ್ನಿ ಅಂದ್ರಿ, ಅದನ್ನು ಯಾರು ತಂದು ಕೊಟ್ಟರು? ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ, ಚಿತ್ತು ಅಲ್ಲ, ಅಹಂಕಾರವೂ ಅಲ್ಲ. ಅದು ಜ್ಞಾತೃವಿನ ಕೆಲಸ. ಜ್ಞಾತೃ ಅಂತ ಒಂದಿದೆ. ಅದು ಜ್ಞಾತೃ ಅಂದ್ರೆ ಚೈತನ್ಯದ ಭಾಗ, ಮತ್ತೇನಿಲ್ಲ. ಚೈತನ್ಯ ಇಲ್ಲ ಅಂತ ಅಂಗೀಕಾರ ಮಾಡಿದ್ರಿ ಅಂದ್ರೆ ಚೈತನ್ಯ ಪರಿಚ್ಛನ್ನ ಆಕೈತಿ. ಅದಕ್ಕಾಗಿ ಜ್ಞಾತೃ ಅಂತ ಒಂದಿದೆ. 7 ಆಗ್ತಾವೆ ನೋಡ್ರಿ, ನೀವು ಮುಂದೆ ಬರಿತಾ ಇರೋದ್ರ ವಿಸ್ತಾರವಾಗಿ. ಈಗಂತೂ ಇದು ಸಂಕ್ಷಿಪ್ತವಾಗಿ. ಯಮ ನಿಯಮಾದಿಗಳನ್ನು, ಅವು ಹಿಂದೆ ಪಾಠ ಆಗಿದಾವೆ. ಯಮದಲ್ಲಿ ದಶಗುಣ, ನಿಯಮಾಂಗದಲ್ಲಿ ದಶಗುಣ, ಅವು ಪಾಠ ಆಗಿದಾವು. ಅವುಗಳನ್ನ ನೆನಪಿಗಾರ ಇಟ್ಕೊಳ್ರಿ, ಮತ್ತೊಂದು ಓದ್ಯಾರ ತಿಳ್ಕೊಳ್ರಿ, ಅವು ಬೇಕು. ಯಮ ನಿಯಮಾದಿಗಳನ್ನು ಸಪ್ತ ಆವರಣದೊಳು
ಅಮರ್ದ ಆವರಣ ಸಪ್ತ ಆವರಣದೊಳು ಅಮರ್ದ ಅವಸ್ಥೆಗಳಿಂದ ಅಮರ್ದು ಅವಸ್ಥೆಗಳಿಂದ ಸಪ್ತ ಆವರಣದಳು ಅಮರ್ದು ಅಂದ್ರೆ ಕೂಡಿಕೊಂಡು. ಅಮರ್ದು ಶಬ್ದಕ್ಕೆ ಅರ್ಥ ಏನಂದ್ರೆ ಕೂಡಿಕೊಂಡು, ಆ 7 ಆವರಣದೊಡನೆ ಕೂಡಿಕೊಂಡು. ಅವಸ್ಥೆಗಳಿಂದ ಅನೇಕ ಅವಸ್ಥೆಗಳೇನಂತ ಹೇಳ್ತಾರೆ ಅಂದ್ರೆ ಬಾಲ್ಯಾವಸ್ಥೆ, ಆಮೇಲೆ ಅಡು ಹುಡುಗ ಅಂತಾರಲ್ಲ ಅದಕ್ಕೆ ಕೌಮಾರ ಅವಸ್ಥೆ ಅಂತಾರೆ, ಯೌವನ ಅವಸ್ಥೆ ಅಂತಾರೆ, ಆಮೇಲೆ ಪರಿಣಾಮ ಅವಸ್ಥೆ ಅಂತಾರೆ, ವೃದ್ಧ ಅವಸ್ಥೆ ಅಂತಾರೆ. ಇವು ಕೂಡ ಅವಸ್ಥೆಗಳೇ. ಹಾಗೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಇವು ಕೂಡ ಅವಸ್ಥೆಗಳೇ. ಆಮೇಲೆ ಮುಂದೆ ಬರೀತಾರೆ ವಿವರಣವಾಗಿ ಇದ್ರ ಬಗ್ಗೆ. ಅಂದ್ರೆ ಅನೇಕ ವಿಧವಾದ ಅವಸ್ಥೆಗಳು ಈತನಿಗೆ ಪ್ರಾಪ್ತ ಆಗ್ತಾವೆ. ಯಾವಾಗ ಸಪ್ತ ಆವರಣಗಳೊಡನೆ ಕೂಡಿಕೊಂಡಾಗ, ಇವನ ಮೇಲೆ ಸಪ್ತ ಆವರಣಗಳು ಮುಸುಕು ಹಾಕಿದಾಗ ಅನೇಕ ಅವಸ್ಥೆಗಳು ಬರ್ತಾವೆ, ಅನೇಕ ಹೆಸರುಗಳು ಬರ್ತಾವೆ. ಮುಂದೆಲ್ಲ ವಿಸ್ತಾರ ಆಗ್ತದೆ ನೋಡೋಣ ಅಂದಾಗ. ಯಮ ನೇಮಾದಿಗಳು ಸಪ್ತ ಆವರಣಗಳು ಅಮರ್ದು ಅವಸ್ಥೆಗಳಿಂದ ರಚಿಸಲು ಅಂದರೆ ಕ್ರಿಯೆ ಮಾಡಲು, ಕರ್ತವ್ಯವನ್ನು ಮಾಡಲು, ಸಮನಿಪದು ನೀವು ಆಯಾಯ ಅವಸ್ಥೆಗಳಲ್ಲಿ ಮಾಡಬೇಕಾದ ಕರ್ಮಗಳನ್ನು ಸರಿಯಾಗಿ ಮಾಡಿದ್ದೇ ಆದರೆ ಸವನಿಪದು ಅಮೃತವು ನಿಮಗೆ ಮೋಕ್ಷ ಆಗ್ತದಂತ ಅರ್ಥ. ಆ ಕ್ಷಣದಳು ಜೀವಂಗೆ, ಆ ಕ್ಷಣದಳು ಸಮನಿಪುದು ಅಮೃತವು. ಹಿಂಗೆ ಅನ್ವಯ ಮಾಡೋದು ಹಿಂದೆ ಮುಂದೆ. ಅಂದರೆ ಆಯಾಯ ಅವಸ್ಥೆಗಳು ಪ್ರಾಪ್ತವಾದಾಗ ಅಲ್ಲಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ಸರಿಯಾಗಿ ಮಾಡಿದರೆ ಚಿತ್ತಶುದ್ಧಿ ದ್ವಾರ ಮುಕ್ತನಾಗುತ್ತಾನೆ ಅಂತ ಅನ್ವಯ. ಸವನಿಪುದು ಅಮೃತವು ಆ ಕ್ಷಣದಳು ಆ ಜೀವಂಗೆ ಸುಮತಿ ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ನೆನಪು ಮಾಡ್ರಿ. ಹಾಗೆ ಅಧ್ಯಾತ್ಮವನ್ನು ಕೇಳುವ ಇಚ್ಛೆಯುಳ್ಳಂತಹ ಅಂದರೆ ಸುಷ್ಟು ಮತಿ ಸುಮತಿ ಯೋಗ್ಯವಾದ ಬುದ್ಧಿಯುಳ್ಳವಳೇ ಸುಮತಿ. ನಾನು ಅವನು ವರೆವೆನು. ಮುಂದೆ ವಿಸ್ತಾರವಾಗಿ ಅವನು ಹೇಳ್ತೇನೆ, ಕೇಳು, ಏಕಾಗ್ರವಾಗಿ ಕೇಳು ಅಂತ ಪ್ರತಿ ಸಲ ಅನ್ವಯ ಆಗೋದಾದ. ಯಾಕಂದ್ರೆ ನಾವು ಏಕಾಗ್ರವಾಗಿ ನಾವು ಕೇಳೋದಿಲ್ಲ ಅಂತ ಗೊತ್ತಿದೆ ಅವರಿಗೆ. ಅದಕ್ಕಾಗಿ ಪ್ರತಿ ಸಲ ಅನ್ವಯ ಆಗೋದಾದ. ಶಾಸ್ತ್ರ ತಿಳಿತ ಅಂದ್ರೆ ಏಕಾಗ್ರತೆ ಉಂಟಾಕತಿ. ಶಾಸ್ತ್ರ ತಿಳಿಲಿಲ್ಲ, ಅನೇಕಾಗ್ರತೆ ಬಂತಂದ್ರೆ ಮುಗೀತು. ಇದಕ್ಕೂ ಅವರಿಗೂ ಸಂಬಂಧ ಇರುವುದಿಲ್ಲ. ನೋಡ್ರಿ ಬರೀತಾರೆ, ಇವರೊಳು ಒಂದಿರೆ ಜೀವನಿಗೆ ಕರ್ತೃ ಮೊದಲೆಣಿಸುವ ನಾಮ ಕಲ್ಪನಾ ವ್ಯವಹೃತಿ ವಿವಿಧ ಅವಸ್ಥೆಗಳ ಅನುಗತಿ ವಿಡಿದೊಡನೆ ಸಂಭವಿಪವು ಆ ಬಹುರೂಪಿ ನಟನಂತೆ. ನುಡಿ ಹೋಯ್ತಾ? ಆಯಿತು. ತನು, ಮನೋ, ಬುದ್ಧಿ, ಅಹಮು, ಚಿತ್ತ, ವಿಜ್ಞಾತರು ಇವು ಹೇಳಿ ಆಗೈತೆ. ಬಾಯಿಲ್ಲೇ ಅದು ನುಡಿ ಹೋಗೈತೆ. ಹೇಳಿ ಆಗೈತಿ 7 ಆವರಣ, ಮತ್ತೇನಿಲ್ಲ. ಘನಮಾಯ ಎಂಬುವು ಈ ಕ್ರಮದಿಂದ ವನಿತೆ ಸಪ್ತ ಆವರಣಗಳು ಏನಿಪವು. ಇಲ್ಲಿ ನಾಮ ಸಂಕೀರ್ತನ ಅಷ್ಟೇ, ಮತ್ತೇನಿಲ್ಲ. ಏನಿಪವು ಇವರ ಅನುವನು ವೈಯಾರದಿಂದ ಅರಿವುದು. ಇವರ ರೀತಿಯನ್ನು ವೈಯಾರದಿಂದ ಪ್ರೀತಿಯಿಂದ ಅರಿವುದು. ಇದಕ್ಕೆ ನಾಮ ಸಂಕೀರ್ತನ ಅಂತೇವೆ. ಇದಕ್ಕೆ ಉದ್ದೇಶ ಅಂತೇವೆ. ಉದ್ದೇಶ ಅಂದ್ರೆ ಬರೀ ಹೆಸರಷ್ಟೇ ಹೇಳೋದು. ನಿನ್ನೆ ಬಂದಿತ್ತಲ್ಲ ಉದ್ದೇಶ, ಪರೀಕ್ಷಾತ್ಮಕ ಯಾವುದು ಅಂತ ಕೇಳಿದರೆ ವಿವಾದಾಸ್ಪದಂ ಜಗತ್ ವಿವಾದಾಸ್ಪದಂ. ಈ ಜಗತ್ತು ವಿವಾದಕ್ಕೆ ಒಳಪಟ್ಟಿದೆ. ಇದು ಪರೀಕ್ಷಾತ್ಮಕ ಶಬ್ದ. ಇದು ಕೆಲವು ಜನ ಸತ್ಯ ಅಂತಾರೆ, ಕೆಲವು ಜನ ಮಿಥ್ಯ ಅಂತಾರೆ. ಇದು ಸತ್ಯವೋ ಅಥವಾ ಮಿಥ್ಯವೋ ಅಂತ ವಿಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದು ವಿವಾದಾಸ್ಪದಂ ಜಗತ್ತು ವಿವಾದಕ್ಕೆ ಆಸ್ಪದ ಉಳ್ಳದ್ದು. ಅಂದರೆ ವಿವಾದ ಮಾಡಲಿಕ್ಕೆ ಆಸ್ಪದ ಉಳ್ಳದ್ದು ಅನ್ನುವಂಥದ್ದು ಪರೀಕ್ಷಾತ್ಮಕ ಶಬ್ದ. ಇನ್ನು ಅವನ್ನೆರಡು ಹೇಳಾಗೈತಿ. ಯಾವುದು? ನಾಮ ಸಂಕೀರ್ತನ ಉದ್ದೇಶ, ಆಮೇಲೆ ಲಕ್ಷಣ, ಶಾಸನಾದಿ ಮತ್ತೊಂದು ಲಕ್ಷಣ, ಅದನ್ನು ಹೇಳಾಗೈತಿ. ಇದು ವಿವಾದಾಸ್ಪದಂ ಜಗತ್ತನ್ನು ಶಬ್ದ ಏನಿದೆಯಲ್ಲ ಪರೀಕ್ಷಾತ್ಮಕ. ಇದು ಸತ್ಯ ಅಥವಾ ಮಿಥ್ಯ ಅಂತ ವಿಚಾರ ಮಾಡುವುದಕ್ಕೆ ಇದು ಅವಕಾಶ ಮಾಡಿಕೊಡ್ತದೆ. ಈಗ ಮುಂದಿನ ನುಡಿ ಓದಿನಿಲ್ಲ, ಅದು ಬರೀ ನಾಮ ಸಂಕೀರ್ತನ ಅಷ್ಟೇ. ಈಗ ಮುಂದಿನ ನುಡಿ ಏನಪ್ಪ ಅಂದ್ರೆ, ಇವರೊಳು ಒಂದಿರೆ ಜೀವಂಗೆ. ಇವರಲ್ಲಿ ಯಾವಾಗ ಕೂಡಿಕೊಳ್ಳುತ್ತಾನೋ ಜೀವ ಅಂತ ಹೆಸರು ಬರ್ತದೆ. ಇವರೊಳು ಒಂದಿರೆ, ಇವುಗಳೊಡನೆ ಕೂಡಿಕೊಂಡ ಸಪ್ತ ಆವರಣ ಇವನ ಮೇಲೆ ಮುಸುಕ ಹಾಕ್ತು. ಅವಾಗ ಇವು ಜೀವ ಅಂತ ಸಹಜವಾಗಿ ಹೆಸರು ಬಂತು ಜೀವನಿಗೆ. ಕರ್ತೃ ಮೊದಲೆನಿಸಿ
ಅವಾಗ ಮುಂದೆ ನುಡಿಗಳಲ್ಲಿ ಬರೀತಾರೆ. ಕರ್ತ ಅಂತ ಯಾವಾಗ ಅನ್ನಬೇಕು ಅನ್ನೋದನ್ನು ಬರೀತಾರೆ. ಕರ್ತೃ ಮೊದಲೆಣಿಸುವ ಕರ್ತಾನೇ ಮೊದಲಾಗ್ತಾನೆ. ಕರ್ತೃ ಮೊದಲೆಣಿಸುವ ನಾಮಕಲ್ಪನಾ, ಇದು ಕಲ್ಪನಾ, ನಾಮಕಲ್ಪನಾ ಹೆಸರು ಬರೀ ಕಲ್ಪಿತ, ಮತ್ತೇನಲ್ಲ, ಅವನ ಸ್ವರೂಪದಲ್ಲಿ ಅದು ಇಲ್ಲೇ ಇಲ್ಲ. ವ್ಯವಹೃತಿ, ವ್ಯವಹಾರ, ಕಲ್ಪಿತವಾದ ನಾಮಗಳಿಗೆ ಅನುಗುಣವಾದ ವ್ಯವಹಾರ. ವಿವಿಧ ಅವಸ್ಥೆಗಳು ಅನುಗತಿ ವಿಡಿದೊಡನೆ, ಅನೇಕ ಅವಸ್ಥೆಗಳು ಇವನಿಗೆ ಪ್ರಾಪ್ತ ಆಗ್ತಾವ, ಅವುಗಳೊಡನೆ ಕೂಡಿಕೊಂಡವನಂತೆ ಕಾಣ್ತಾನೆ. ವಿಡಿದು ಒಡನೆ ಸಂಭವಿಪವು, ವಿವಿಧ ಅವಸ್ಥೆಗಳು ಸಂಭವಿಪವು, ಅಲ್ಲಿಗೆ ಅನ್ವಯ. ಆ ಬಹುರೂಪಿ ನಟನಂತೆ, ಒಬ್ಬ ನಟ ಅನೇಕ ಪಾತ್ರಗಳನ್ನು ಹಾಕೊಂಡು ಬರ್ತಾನೆ. ಏಕ ಪಾತ್ರ ಅಭಿನಯ ಮಾಡವ, ಒಂದು ಪಾತ್ರ ಅಲ್ಲ, ಅನೇಕ ಪಾತ್ರಗಳನ್ನು ಧರಿಸಿಕೊಂಡು ಬಂದು ತಾನು ತೋರಿಸ್ತಿರ್ತಾನೆ. ಹಂಗೆ ಈ ಜೀವಾತ್ಮನೂ ಕೂಡ ಇಲ್ಲಿ 7 ಆವರಣಗಳೊಡನೆ ಕೂಡಿಕೊಂಡು ಬಹುರೂಪಿ ನಟನಂತೆ ಅನೇಕ ವಿಧವಾದ ಹೆಸರುಗಳನ್ನು ಪಡೆಯುತ್ತಾನೆ, ಅನೇಕ ವಿಧವಾದ ಕರ್ತವ್ಯಗಳನ್ನು ಮಾಡಬೇಕಾಗುತ್ತದೆ ಅಂತ ಬರೀತಾರೆ. ನೋಡ್ರಿ, ಮುಂದೆ ನೋಡಿ ಹೋಗೋಣ. ಇಲ್ಲೇನು ವಿಶ್ಲೇಷಣೆ ಮಾಡುವಂಥದ್ದೇನಿಲ್ಲ ಇಲ್ಲಿ. ಹೆಸರಿಂದೇ ಕರ್ತನು, ಹೆಸರಿನಿಂದ ಕರ್ತ, ಇವ ನಿಜವಾಗಿ ಕರ್ತ ಅಲ್ಲ. ಹೆಸರಿಂದೇ ಕರ್ತನು, ಹೆಸರಿಂದೇ ಜೀವನು, ಇವೆಲ್ಲ ಅದಕ್ಕೆ ಅನ್ವಯ. ಹೆಸರಿನಿಂದ ಮಾತ್ರ ಕರ್ತ, ಹೆಸರಿನಿಂದ ಮಾತ್ರ ಜೀವಾತ್ಮ. ಹೆಸರಿಂದೇ ಕ್ಷೇತ್ರಜ್ಞನು, ಕ್ಷೇತ್ರಜ್ಞಕನು ಅಂತ ಬಿದ್ದಿದೆ, ಅದು ಕ್ಷೇತ್ರಜ್ಞನು, ಒಂದು ಹೆಚ್ಚಿದೆ ಅಲ್ಲಿ. ಹೆಸರಿಂದೇ ಕ್ಷೇತ್ರಜ್ಞನು. ಸಾಕ್ಷಿ, ಹೆಸರಿಂದೇ ಕೂಟಸ್ಥನು. ಅರಿಯಲ್ ಅಂತರ್ಯಾಮಿ, ಹೆಸರಿಂದೇ ಪ್ರತ್ಯೇಗಾತ್ಮ, ಪ್ರತ್ಯಕ್ ಎನಿಪನು ಆತ್ಮ. ಪದಚ್ಛೇದ, ಪ್ರತ್ಯಕ್ ಎನಿಪನು ಆತ್ಮ. ಇವೆಲ್ಲ ಹೆಸರಿನಿಂದ ಅಷ್ಟೇ, ಮತ್ತೇನಿಲ್ಲ. ಮುಂದೆ ಒಂದೊಂದು ಬಿಡಿಯಾಗಿ ಬರೀತಾರೆ ನಿಮಗೆ. ಇದು ನಾಮ ಸಂಕೀರ್ತನ. ಹೆಸರಿಂದೇ ಕರ್ತನು, ಹೆಸರಿಂದೇ ಜೀವನು, ಹೆಸರಿಂದೇ ಕ್ಷೇತ್ರಜ್ಞನು. ಸಾಕ್ಷಿ, ಹೆಸರಿಂದೇ ಕೂಟಸ್ಥನು. ಅರಿಯಲ್ ಅಂತರ್ಯಾಮಿ, ತನ್ನನ್ನು ತಾನು ತಿಳಿಯಲು ಅಂತರ್ಯಾಮಿ. ಹೆಸರಿಂದೇ ಪ್ರತ್ಯಕ್ ಎನಿಪ ಆತ್ಮನು, ಪ್ರತ್ಯಕ್ ಅಂದ್ರೆ ಒಳಗೆ, ಪ್ರತ್ಯಕ್ ಎನಿಪ ಆತ್ಮನು. ಪ್ರತ್ಯೇಗಾತ್ಮ ಅಂತ ಕರಿತೇವೆ ನಾವು. ಯಾರು ಪ್ರತ್ಯೇಗಾತ್ಮ ಅಂತ ಕೇಳಿದ್ರೆ ನಿಜವಾಗಿಯೂ ಕೂಟಸ್ಥನೇ ಪ್ರತ್ಯೇಗಾತ್ಮ. ಇಲ್ಲಿ ಕೂಟಸ್ಥ ಅಂತ ಪಾಠ ಮಾಡ್ಕೊಂಡ್ಬಂದರು, ಅವನೇ ಪ್ರತ್ಯೇಗಾತ್ಮ, ಕೂಟಸ್ಥ. ಇವು ಚಿದಾಭಾಸ, ಜೀವಾತ್ಮ ಚಿದಾಭಾಸ, ಇವು ಕೂಟಸ್ಥ ಅಲ್ಲ. ಪ್ರತ್ಯೇಗಾತ್ಮ ಯಾರು ಅಂತ ಕೇಳಿದರೆ ಕೂಟಸ್ಥ ಚೇತನ. ಕೂಟವತ್ ತಿಷ್ಠತೀತಿ ಕೂಟಸ್ಥ, ಅದಕ್ಕೆಲ್ಲ ಹೇಳ್ಕೊಂಬಂದಾರೆ ಶಾಸ್ತ್ರ ಓದಿದವರಿಗೆ. ಅಲ್ಲಿ ಅಲುಗಾಟ ಇಲ್ಲ, ಅಚಲವಾಗಿದೆ. ಕೂಟವತ್ ತಿಷ್ಠತಿ ಇತಿ ಕೂಟಸ್ಥ, ಕೇವಲ ಚೇತನ, ಉಪಾಧಿ ಇಲ್ಲ ಅನ್ನುವಂಥ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಅಲ್ಲಿ ಉಪಾಧಿ ಇಲ್ಲ ಅಂದ್ರೇನೋ ಕೇವಲ ಚೇತನ ಅಂತ ಹೇಳೋದಕ್ಕಾಗಿ. ಕೂಟಸ್ಥನೊಡನೆ ಭೇದ ಹೊಂತಾನೆ ಜೀವಾತ್ಮ ಕೂಟಸ್ಥನೊಡನೆ ಭೇದ ಹೊಂತಾನೆ. ಕೂಟಸ್ಥನೊಡನೆ ಭೇದ ಹೊಂದಾಗ ಬ್ರಹ್ಮಾಸ್ಮಿ ಅಂತ ಆಗ್ತಾನೆ ಅನ್ನುವುದು ಶಾಸ್ತ್ರದ ಪ್ರಕ್ರಿಯೆ ಇದೆ. ಅದನ್ನು 4 ಥರ ಮಾಡಿದ್ದಾರೆ, ಅದೆಲ್ಲ ಗೊತ್ತಿದೆ ನಿಮಗೆ. ಅದು ಸದ್ಯಕ್ಕೆ ಬೇಡ, ನಮ್ಮ ಶಾಸ್ತ್ರ ಇದು ಏನು ನಡಿಬೇಕು ಇಲ್ಲಿ ನಡೀಲಿ. ಅದು ತಲೆಯಾಗಿ ಬಂತಾನೆ, ಮತ್ತು ಆ ಕಡೆ ಹೋಗ್ತೀವಿ, ಆ ಕಡೆ ಹೋಗೋದು ಬೇಡ, ಇಲ್ಲಷ್ಟು ನಡೀಲಿ. ಈಗ ಏನಂತಾರೆ ಇವರು, ಹೆಸರಿಂದ ಇದೆಲ್ಲ ಪ್ರತ್ಯಕ್ ಏನಿಪ ಆತ್ಮನು. ಪ್ರತ್ಯಕ್ ಅಂದ್ರೆ ಒಳಗೆ, ಹೊರಗಲ್ಲ. ಪ್ರತ್ಯಕ್ ಅಂದ್ರೆ ಬೇರೆ ಅಂತ ಅಲ್ಲ, ಪ್ರತ್ಯಕ್ ಅಂದ್ರೆ ಒಳಗೆ ಅಂದ್ರೆ ಯಾವುದು? ಅದರ ಆಚೆಗೆ ಏನೂ ಇಲ್ಲ. ಸಾ ಕಾಷ್ಠ ಸಾ ಪರಾಗತಿ, ಅಲ್ಲಿಗೆ ಮುಗೀತದು ಪ್ರತ್ಯಕ್. ಇನ್ನು ಮುಂದಿನೆಲ್ಲ ಅವರೇ ಹೇಳ್ತಾರೆ ನೋಡ್ರಿ, ಭಾಷೆ ಪದ್ಯದಲ್ಲಿ ಅವರೇ ಹೇಳ್ತಾರೆ. ಭ್ರಮ ಬಿಡಿದು ಈ ತನು ತಾನೆಂಬ ಬಗೆ. ಭ್ರಮ ತಪ್ಪು ತಿಳುವಳಿಕೆ ಉಂಟಾಯಿತು. ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ ತಾನು ಅಂದ. ಭ್ರಮವಿಡಿದು ಈ ತನು ತಾನೆಂಬ ಬಗೆ ಅಂದ್ರೆ ಭಾವನೆ. ಈ ಶರೀರವೇ ನಾನು ಎಂಬುವ ಭಾವನೆ. ತನ್ನೊಳು ಅಮರ್ದಿರ್ಪ, ಅಲ್ಲೂ ಕೂಡ ತಿದ್ದಬೇಕು, ಅಲ್ಲಿ ಒಂದು ಅಕ್ಷರ ಕಡಿಮೆ ಬಿದ್ದೈತಿ, ಹೊಸ ಪುಸ್ತಕ ಇದ್ದವರು. ಅಮರ್ದಿರ್ಪ ಅಲ್ಲ, ಅಮರ್ದಿರ್ಪ ಅಂತ ಬರಿಬೇಕು ಇಲ್ಲಿ. ತನ್ನೊಳು ಅಮರ್ದಿರ್ಪ ಅಂದ್ರೆ ತನ್ನೊಳು ಕೂಡಿಕೊಂಡು. ಏನದ? ಈ ಶರೀರವೇ ನಾನೆಂಬುವ ಭಾವನೆ ತನ್ನೊಳು ಕೂಡಿಕೊಂಡಿರುವ ಕಥದಿಂದೆ ಅಂದ್ರೆ ಇದು ಪ್ರಾಪ್ತವಾದದ್ದರಿಂದೆ, ಅಂದ್ರೆ ನಾನು ಜೀವಾತ್ಮನೆಂಬುವ ಭಾವನೆಯು ಪ್ರಾಪ್ತವಾದದ್ದರಿಂದೆ ತಿಳಿಯಲಿಕ್ಕೆ ಅವನು ಏನು ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಯಮ ನಿಯಮ
ಯಮ ನಿಯಮಗಳೆರಡು ದೃಢತರವಾಗಿ ಕ್ರಮದಿಂದೆ ಕರ್ತಂಗೆ ಕರಣೀಯ. ಸಪ್ತಾವರಣಗಳಿಂದ ಕೂಡಿಕೊಂಡಾಗ ಏನಾದ ಇವ ಅಂತ ಕೇಳಿದ್ರೆ ಜೀವಾತ್ಮ ಅದ. ತಿಳ್ಸಾಕಿದೆಲ್ಲ ಜೀವಾತ್ಮ ಆಗಿಲ್ಲ, ಜೀವಾತ್ಮ ಆದಂಗೆ ಆಗೈತಿ. ಜೀವಾತ್ಮ ಪರಮಾತ್ಮ ಯಾವಾಗ ಅಕ್ಕನ? ಹರಿದೊಡೆ ಜೀವಾತ್ಮ, ಹರಿದೊಡೆ ಪರಮಾತ್ಮ ಅಂತ ಇವ್ರದ್ದು ವ್ಯಾಖ್ಯಾನ. ಆದಂಗೆ ಆಗೈತಿ ಅಂತ ಅರ್ಥ ಮಾಡ್ಬೇಕಲ್ಲದೆ ಆದ ಅಂತ ಅರ್ಥ ಮಾಡೋದಿಲ್ಲ. ಈಗ ಆದಂಗೆ ಆಗೈತಿ, ಆದಂಗೆ ಆಗೈತಿ. ಒಂದು ಪೂರ್ವ ಭ್ರಾಂತಿ, ಇನ್ನೊಂದು ಉತ್ತರ ಭ್ರಾಂತಿ ಹೇಳ್ಕೊಂಡು ಬಂದಾರೆ. ಅಂತೂ ಇವೆ ಸಪ್ತ ಆವರಣದಿಂದ ಕೂಡಿಕೊಂಡ ಜೀವಭಾವ ಇವನಿಗೆ ಬಂತು. ಜೀವಭಾವ ಬಂದಾಗ ಇವು ಏನು ಮಾಡಬೇಕಂದ್ರೆ ಶರೀರವೇ ನಾನು ಅಂತ ತಿಳಿದುಕೊಂಡಾಗ, ಇನ್ನು ಮನ ಬುದ್ಧಿ ಅವೆಲ್ಲ ಮುಂದೆ ಬರ್ತಾವೆ. ಶರೀರವೇ ನಾನೆಂದು ತಿಳಿದುಕೊಂಡಾಗ ಯಮಾಂಗ ಮತ್ತು ನೇಮಾಂಗ ಎರಡನ್ನೂ ಅವಶ್ಯವಾಗಿ ಇವನು ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು. ಅಲ್ಲಿ 20 ಗುಣ ಇದಾವೆ. ಯಮಾಂಗದ 10 ಗುಣ, ನೇಮಾಂಗದ 10 ಗುಣ. ಅವುಗಳನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು. ಈತನು ಸಹಜ ಆಗಬೇಕವು. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಮೊದಲಾದವುಗಳು. ಈಚೆ ಕಡೆ ಸಂತೋಷ, ಹರ್ಷ, ತಪಸ್ಸು, ಪೂಜೆ ಈಚೆ ಕಡೆ ನೇಮಾಂಗದಲ್ಲಿ ಇರುವಂಥವು ಪೂರ್ವದಲ್ಲಿ ಪಾಠ ಮಾಡ್ಯಾಗೈತಿ. ಅವುಗಳನ್ನು ಮತ್ತೇನು ಹಿಂಜೋದು ಬೇಕಾಗಿಲ್ಲ. ನೀವು ಅವು ಓದ್ಕೊಳ್ಳಿಕ್ಕೆ ಅವಕಾಶ ಇದೆ, ಏನು ತೊಂದರೆ ಇಲ್ಲ. ಹೀಗೆ ಈ ಶರೀರ ನಾನು ಅನ್ನುವ ಭಾವನೆ ಬಂದಾಗ ಅವಶ್ಯವಾಗಿ ಯಮಾಂಗ ನೇಮಾಂಗಗಳನ್ನು ಈತನು ಸಾಧಿಸಬೇಕು ಅಂತ ಇದರ ಅಭಿಪ್ರಾಯ. ನಿಯಮಗಳೆರಡು ದೃಢತರವಾಗಿ ಅಂತ ಬರೀತಾರೆ. ಸುಮ್ಮನೆ ಹಂಗೆ ಓದಿಬಿಟ್ಟಿವಿ ಹೇಳಿಬಿಟ್ಟಿವಿ ಅನ್ನಲ್ಲ. ಅಲ್ಲ, ನಿನ್ನ ಜೀವನದಲ್ಲಿ 20 ಗುಣಗಳು ಅಳವಡಬೇಕು ಅನ್ನುವುದೇ ಮುಖ್ಯವಾದ ಅಭಿಪ್ರಾಯ. ನಿಯಮಗಳೆರಡು ದೃಢತರವಾಗಿ ಕ್ರಮವಾಗಿ ಬಿಟ್ಟು ಬಿಡದೆ ಕ್ರಮವಾಗಿ ಎಂದೋ ಒಂದಿನ ಮಾಡಿದೆ ಅಂದ್ರಲ್ಲ, ಕ್ರಮವಾಗಿ ಕರ್ತಂಗೆ ಕರಣೀಯ. ಇವನಿಗೆ ಕರ್ತ ಅಂತ ಹೆಸರು ಬಂತೀಗ. ಶರೀರದಲ್ಲಿ ನಾನು ಎಂಬುವ ಭಾವನೆ ಬಂತು, ಇವನಿಗೆ ಕರ್ತೃ ಅಥವಾ ಕರ್ತೃ ಅಂದರೂ ಅದೇ ಅರ್ಥ, ಕರ್ತ ಅಂದರೂ ಅದೇ ಅರ್ಥ. ಕರ್ತೃ ಶಬ್ದ ಮೂಲ, ಕರ್ತ ಅನ್ನೋದು ತದನಂತರ ತಯಾರಾಗ್ತದೆ. ಕರ್ತಾರವು ಕರ್ತಾರ ಅಂತ ಶಬ್ದ ತಯಾರಾಗ್ತದೆ. ಕರ್ತೃ ಅನ್ನೋದು ಮೂಲ. ಕರ್ತಂಗೆ ಕರಣೀಯ, ಆತನು ಅವಶ್ಯವಾಗಿ ಯಮಾಂಗ ಮತ್ತು ನೇಮಾಂಗ ಎರಡನ್ನೂ ಅಂದರೆ 20 ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅವಶ್ಯವಾಗಿ ಅಳವಡಿಸಿಕೊಳ್ಳಬೇಕು. ಏನಾಗ್ತದೆ ಅದರಿಂದ ಅಂದ್ರೆ ಮತ್ತೆ ಅಲ್ಲಿಗೆ ಹೋಗೋದು ನಾವು ಚಿತ್ತಶುದ್ಧಿ ಆಗ್ತದೆ ಅಂತ ಅಭಿಪ್ರಾಯ. ಕರ್ತಂಗೆ ಕರಣೀಯ. ಮನವೇ ತಾನೆಂಬುದು ಇರಲು, ಎರಡನೇದ ಪಾದ್ರಿಗ, ಸೂಕ್ಷ್ಮ ಶರೀರ ಪಾದ್ರಿಗ. ಮನವೇ ತಾನೆಂಬುದಿರಲು ತನ್ನೊಳು ನಿರೋಧನವನು ಎಸಗಲ್ ಆಸನಮೆವು ವನಿತೆ ಕೇಳು ಅನುದಿನವೂ ಅಲಸದೆ ಚಲಿಸದ ತನದಿಂದೆ ಜೀವಂಗೆ ಕರಣೀಯ. ಜೀವಭಾವ ಬಂತಂದ್ರೆ ಇದು ಸ್ಥೂಲ ಶರೀರನ ಅಂದ. ಅಲ್ಲಿ ಯಮ ನೇಮಾಂಗಗಳನ್ನು ಅನುಷ್ಠಾನ ಮಾಡ್ಬೇಕಂದ್ರು. ಈಗ ಮನಸ್ಸು ನಾನಂದ ಅಂತ ಇಟ್ಕೊಳ್ರಿ. ಸೂಕ್ಷ್ಮ ಶರೀರ ಪಾದೆಗ ಮತ್ತೇನಿಲ್ಲ, ಮನಸ್ಸು ನಾನಂದ. ಅವಾಗ ಏನು ಮಾಡ್ಬೇಕಂದ್ರೆ ಮನಸ್ಸು ತಾನೆಂಬುದು ಇರಲು, ಸಂಕಲ್ಪ ವಿಕಲ್ಪ ಆತ್ಮಕ ಮನಸ್ಸೇ ನನ್ನ ಸ್ವರೂಪ ಅಂತ ಆಯಿತು. ತನ್ನೊಳು ಹಸು ನಿರೋಧನ, ಯಮ ನಿಯಮ ಆದಮೇಲೆ ಹಸು ನಿರೋಧನ ಒಂದು ಆಸನ, ಎರಡು ಹೇಳ್ತಾರೆ. ಹಸು ನಿರೋಧನವು ಅದನ್ನು ಎಸಗಲ್ ಆಸನಂ ಇವು. ಇಲ್ಲಿ ಆಸನ ಶಬ್ದ ಇಲ್ಲಿ ಹಾಕಿದ್ದಾರೆ. ಯಮ ನಿಯಮ ಮೂರನೇದು ಆಸನ, ನಾಲ್ಕನೇದು ಪ್ರಾಣಾಯಾಮ. ಅದು ಹಸು ನಿರೋಧನ, ಪ್ರಾಣಾಯಾಮ. ಇವು 4 ಅನುಷ್ಠಾನಕ್ಕೆ ಬರಬೇಕೀಗ. ಮನಸ್ಸನ ಅಂದ ಇದರಾಗ 2, ಶರೀರನ ಅಂದ ಅದರಾಗ 2. ಈ 4 ಅಂಗಗಳನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕು ಅನ್ನುವುದನ್ನು ಬರಿತಾ ಇದ್ದಾರೆ. ಎಸಗಲ್ ಆಸನಮಿವು ವನಿತೆ ಕೇಳು ಅನುದಿನವೂ ಅಲಸದೆ, ಪ್ರತಿನಿತ್ಯ ಆಲಸ್ಯವಿಲ್ಲದೆ ಇವನು ಮಾಡಬೇಕು. ಚಲಿಸದ ತನದಿಂದೆ, ಅಲ್ಲಿ ದೃಢವಾಗಿರ್ಬೇಕು. ನೀನು ಅನುದಿನ ಮಾಡಬೇಕು, ದೃಢವಾಗಿರಬೇಕು. ಜೀವಂಗೆ ಕರಣೀಯ, ಜೀವಾತ್ಮ ಭಾವ ಅಂದ್ರೆ ಮನಸ್ಸು ನಾನು ಎಂದು ಯಾರು ತಿಳಿದುಕೊಂಡಿದ್ದೇವೆಯೋ ಅವನು ಜೀವಾತ್ಮನೇ. ಶರೀರನ ಅಂತ ತಿಳ್ಕೊಂಡಿದ್ದೆವು, ಅವನು ಜೀವಾತ್ಮನೇ. ಬುದ್ಧಿನ ಅಂತ ತಿಳ್ಕೊಂಡಿವಿ, ಅವನು ಜೀವಾತ್ಮನೇ. ಅದೆಲ್ಲ ಜೀವಾತ್ಮ ಅಂತ ಅನ್ವಯ ಆಗ್ತಾ ಹೋಗ್ತದ ಮುಂದೆ. ಕರಣೀಯ ಮುಂದಿಂದು ಏನಂತದ್ದು ಇದೊಂದು ನೋಡಿಬಿಡೋನು. ಅತ್ಯರ್ಥಮಾಗಿ ಬುದ್ಧಿಯನ್ನು ತಾನೆಂಬುದು ಸತ್ಯಮಾಗಿರೆ ತನ್ನೋಳ್ ಅದರಿಂದೆ ಪ್ರತ್ಯಾಹರಣವೇ ಕ್ಷೇತ್ರಜ್ಞಾಖ್ಯನಿಗೆ ನಿತ್ಯ ಕರ್ತವ್ಯವಾಗಿರ್ಬೋದು.
ವಾಗಿರ್ಪ ಬಿದ್ದತಿ ವಾಗಿರ್ಪು ಆಗಬೇಕದು. ನೋಡ್ರಿ ನಿಮ್ಮ ಪುಸ್ತಕದಾಗ ಏನತ್ತೆ, ಹೊಸ ಪುಸ್ತಕ ಇಟ್ಕೊಂಡು ಓದಾಕತ್ತೆ ನಾನು, ಇಲ್ಲಿ ತಪ್ಪಿದೆ ತಿದ್ದುಕೊಳ್ರಿ ಯಾರು ಹೊಸ ಪುಸ್ತಕ ಇಟ್ಕೊಂಡಿದ್ದೀರಿ ಅಂತ. ಕರ್ತವ್ಯವಾಗಿರ್ಪುದು ಹಂಗನೆ ಕೇಳು. ಇಲ್ಲಿ ಏನಂತಾರೆ, ಈಗ ಬುದ್ಧಿಯು ತಾನು ಅಂತ ಆದರೆ ಅರಿಯುವವನು. ಬುದ್ಧಿ ಅಂದ್ರೇನು? ಅರಿಯುವುದು. ಕ್ಷೇತ್ರಜ್ಞ ವಿಭಾಗ ಯೋಗ. ಈ ಶರೀರವನ್ನು ಯಾವನು ಅರಿಯುತ್ತಾನೆಯೋ ಅವನು ಕ್ಷೇತ್ರಜ್ಞ. ಬುದ್ಧಿ ಇದನ್ನೆಲ್ಲ ಅರಿತದ. ಮನಸ್ಸು ಅಂದ್ರೆ ಏನು? ಬುದ್ಧಿಗೆ ಅರಿಯೋತನ ಕೊಟ್ಟಿದ್ದಾರೆ. ಮನಸ್ಸು ಅಂದ್ರೆ ಏನು? ಪಂಚಜ್ಞಾನೇಂದ್ರಿಯಗಳಂದ್ರೇನು? ಪಂಚಕರ್ಮೇಂದ್ರಿಯ ಅಂದ್ರೇನು? ಸ್ಥೂಲ ಶರೀರ ಅಂದ್ರೇನು? ಇದೆಲ್ಲವನ್ನು ಅರಿಯುವುದರಿಂದ ಅವಾಗ ಕ್ಷೇತ್ರಜ್ಞ. ಬುದ್ಧಿ ನಾನು ಎಂದು ತಿಳಿದುಕೊಂಡವನಿಗೇನು ಹೆಸರು ಬರ್ತದೆ ಅಂದ್ರೆ ಕ್ಷೇತ್ರಜ್ಞ ಅಂತ ಹೆಸರು ಬರ್ತದೆ. ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರಂ ಜಾನಾತಿ ಇತಿ ಕ್ಷೇತ್ರಜ್ಞ. ಕ್ಷೇತ್ರ ಅಂದರೆ ಈ ಶರೀರ. ಈ ಶರೀರಕ್ಕೆ ಕ್ಷೇತ್ರ ಯಾಕಂದ್ರು ಅಂತ ಕೇಳಿದರೆ, ಪುಣ್ಯ ಪಾಪಗಳೆಂಬುವ ಬೆಳೆಯೂ ಇದರಲ್ಲಿ ಹುಟ್ಟುತ್ತದೆ, ಬ್ರಹ್ಮಜ್ಞಾನವೆಂಬುವ ಬೆಳೆಯೂ ಇದರಲ್ಲಿ ಹುಟ್ಟುತ್ತದೆ. ಬ್ರಹ್ಮಜ್ಞಾನವನ್ನು ಬೆಳೆಯೂ ಇಲ್ಲಿ ಹುಟ್ಟುತ್ತದೆ, ಪುಣ್ಯ ಪಾಪಗಳಂತೂ ಸಹಜವಾಗಿ ಇದರಲ್ಲಿ ಹುಟ್ಟುತ್ತವೆ. ನಾವು ಮಾಡೋ ಕೆಲಸ ಏನಂದ್ರೆ ಅವು ಪುಣ್ಯ ಮಾಡಬೇಕು, ಪಾಪ ತ್ಯಾಗ ಮಾಡಬೇಕು, ಬ್ರಹ್ಮಜ್ಞಾನ ಉದಯವಾಗುವಂಥ ಪ್ರಯತ್ನ ಮಾಡಬೇಕು. ಅವು ಇಲ್ಲಿ ಉದಯವಾಗುವುದರಿಂದ ಇದನ್ನು ಕ್ಷೇತ್ರ ಅಂತ ಕರೆದು. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಕ್ಷೇತ್ರ ಅಂದರೆ ಎಷ್ಟು ಏನು ಅದನ್ನೆಲ್ಲ ಬರೆದಾರೆ. ಈಗ ನಮಗೆ ಬೇಕಾದದ್ದು ಎಷ್ಟು ಅಷ್ಟು ತಗೊಳ್ಳೋಣ. ಈ ಶರೀರ ಕ್ಷೇತ್ರ. ಯಾಕೆ ಕ್ಷೇತ್ರ ಅಂದರು ಅಂದ್ರೆ ಇದರಲ್ಲಿ ಬೆಳೆಯುವಿಕೆ ಇದೆ ಅಂತ ಕ್ಷೇತ್ರ ಅಂದರು. ಕ್ಷತಾತ್ರಾಯತೆ ಇತಿ ಕ್ಷೇತ್ರಂ ಅಂತೂ ಬರ್ತಾರೆ. ಕ್ಷತಾತ್ರಾಯತೆ ಇತಿ ಕ್ಷೇತ್ರಂ. ಗಾಯದಿಂದ ಇವನನ್ನು ರಕ್ಷಣೆ ಮಾಡುತ್ತದೆ. ಯಾವ ಗಾಯ? ಜನನ ಮರಣಾತ್ಮಕ ಸಂಸಾರವೇ ಗಾಯ. ಇದೇ ರೋಗ. ಇದರಿಂದ ದಾಟಿಸುತ್ತದೆ. ಆದುದರಿಂದ ಇದನ್ನು ಕ್ಷೇತ್ರ ಅಂತ ಕರೆದಾರೆ. ಅಂದರೆ ಇದೇನು ಜ್ಞಾನೇನ ಅಲ್ಲ, ಪಂಚಭೂತಗಳಿಂದ ನಿರ್ಮಾಣ ಆದದ್ದು. ಪರಂತು ಇದೂ ಇಲ್ಲದೆ ಹೋದರೆ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೆ ಇವನಿಂದ ಆಗುವುದಿಲ್ಲ. ಅದಕ್ಕಾಗಿ ಕ್ಷತಾತ್ರಾಯತೀತಿ ಕ್ಷೇತ್ರ ಅಂತೂ ಕೂಡ ಬರೆದಾರೆ. ಅಂದ್ರೆ ಜ್ಞಾನದ್ವಾರ ಮೋಕ್ಷವನ್ನು ಇವನಿಗೆ ತಂದು ಕೊಡುವುದಕ್ಕೆ ಕಾರಣವಾದ್ದರಿಂದ ಇದು ಕ್ಷೇತ್ರ ಅಂತ ಒಂದರ್ಥ. ಈಗ ಮೊದಲು ಹೇಳಿದ್ದು ಇಲ್ಲಿ ಏನೇನು ಬೆಳೀತದೆ? ಪುಣ್ಯ ಪಾಪ ಹಾಗೂ ಅಧ್ಯಾತ್ಮ ಸಂಸ್ಕಾರ ಹಾಗೂ ಬ್ರಹ್ಮಜ್ಞಾನ ಇವೆಲ್ಲವೂ ಬೆಳೆಯುವುದಕ್ಕೆ ಇದು ಕಾರಣ ಇದೆ. ಅದಕ್ಕಾಗಿ ಕ್ಷೇತ್ರ ಅಂತ ಕರೆದಾರೆ. ಇದನ್ನು ಬುದ್ಧಿ ತಿಳಿಯುತ್ತದೆ. ಆದುದರಿಂದ ಇವನಿಗೆ ಏನು ಹೆಸರು ಬಂತು? ಕ್ಷೇತ್ರಜ್ಞ ಅಂತ ಹೆಸರು ಬಂತು ಅಂತ ಬರೆದ್ರು. ಅವಾಗ ಏನು ಮಾಡ್ಬೇಕನ್ನೋದನ್ನ ಎರಡು ಮಾತಿದೆ ನೋಡ್ರಿ. ಅತ್ಯರ್ಥವಾಗಿ ಬುದ್ಧಿಯನ್ನು ತಾನೆಂಬುದು ಸತ್ಯಮಾಗಿರೆ ತನ್ನೋಳು ಅದರಿಂದ ಪ್ರತ್ಯಾಹರಣವೇ. ಪ್ರತ್ಯಾಹರಣ, ತನು ಪ್ರತ್ಯಾಹರಣ ಹೇಳಿದರು. ತನು ಪ್ರತ್ಯಾಹರಣ ಅಂದ್ರೆ ಏನಪ್ಪ? ತನು ಪ್ರತ್ಯಾಹರಣ ಅಂದ್ರೆ ಏನು? ಹಿಂದೆ ಹೇಳ್ಕೊಂಬಂದಾರ. ಆ ಸ್ಥಳ ಬಿಟ್ಟ ಬೇರೆ ಏಕಾಂತ ಸ್ಥಳಕ್ಕೆ ಹೋಗುವುದು ತನು ಪ್ರತ್ಯಾಹಾರ. ಹಾಗೆಯೇ ಕರ್ಮೇಂದ್ರಿಯ ಪ್ರತ್ಯಾಹಾರ, ಜ್ಞಾನೇಂದ್ರಿಯ ಪ್ರತ್ಯಾಹಾರ, ಮನ ಪ್ರತ್ಯಾಹಾರ, ಬುದ್ಧಿ ಪ್ರತ್ಯಾಹಾರ, ಜೀವಾತ್ಮ ಪ್ರತ್ಯಾಹಾರ ಇವನ್ನೆಲ್ಲ ಹಿಂದೆ ಬರ್ಕೊಂಬಂದಾರ. ಇದು ಕ್ಷೇತ್ರಜ್ಞ ಆದಾಗ ಇದೆಲ್ಲ ಮಾಡಬೇಕಾಗ್ತದೆ. ಪ್ರತ್ಯಾಹಾರ ಅಂದ್ರೆ ಪ್ರತ್ಯಾಹಾರ ಹಿಂದೆ ವಿಷಯ ಹೇಳಿ ಆಗೈತಿ, ಅದನ್ನೆಲ್ಲ ಮಾಡಬೇಕಾಗ್ತದೆ ಅನ್ನೋದನ್ನ ಇಲ್ಲಿ ಹೊಂದಿಸ್ಕೊಳ್ರಿ. ಪ್ರತ್ಯಾಹರಣವೇ ಕ್ಷೇತ್ರಜ್ಞಾಖ್ಯನಿಗೆ ನಿತ್ಯ ಕರ್ತವ್ಯವಾಗಿರ್ಬೋದು ಹಂಗನೆ ಕೇಳು. ಕ್ಷೇತ್ರಜ್ಞ ಅಂದರೆ ಬುದ್ಧಿಯು ನಾನೆಂದು ತಿಳಿದುಕೊಂಡಿರುವ ಜೀವಾತ್ಮನಿಗೆ ಪ್ರತ್ಯಾಹಾರ ಮಾಡುವುದೇ ಮುಖ್ಯವಾದ ಕರ್ತವ್ಯ ಅನ್ನುವುದನ್ನು ಇಲ್ಲಿ ಅವಶ್ಯವಾಗಿ ಮಾಡಬೇಕು ಅಂತ ಈ ನುಡಿ ತಿಳಿಸ್ತದೆ. ಮುಂದಿನ ಗ್ರಂಥ ಭಾಗ ಮತ್ತೆ ನಾಳೆ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.